ಇದು ನಿಮಗೆ 16 ಇಂಚಿಂದಿದು. 16 ಇಂಚು. ಈ ಥರ ಇಟ್ಟು ಒಬ್ಬರೇ ಆರಾಮಾಗಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಅವರೇ ಒತ್ತು ಬಿಡಬಹುದು. ಇದು ನೋಡಿ ಹಿಂಗನ್ನಿ 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 ನೋಡಿ ಅಂತ ವಿಶೇಷ ಅಂತ ಏನು ಅನ್ಸಲ್ಲ, ಆದರೆ ತುಂಬ ಒಳ್ಳೆಯದು. ಇದೇನಂತಂದರೆ ಚಿಪ್ಪಿನ ಸೌಟು. ಇದರಲ್ಲೇ 3 ಶೇಪ್ ಬರುತ್ತೆ, ರೌಂಡು, ಹೆಕ್ಸಗನ್ನು, ಸ್ಕ್ವೇರು. ಈ ಥರ ಚಿಕ್ಕ ಚಿಕ್ಕ ಆನೆಗಳದ್ದು ಬರುತ್ತೆ. ಇದ್ರ ಮೇಲೆ ದೇವ್ರನ್ನೇ ಕೂರಿಸಬಹುದು, ಇಲ್ಲ ಅಂದರೆ ದೇವ್ರನ್ನ ಕೂರಿಸಿ ಆ ಕಡೆ ಈ ಕಡೆ ದೀಪಗಳನ್ನ ಇಡ್ಬೋದು. ಇದ್ರ ಒಳಗಡೆ ನೋಡಿ ನಾವು ಬತ್ತಿ ಹಾಕಿ ಮುಂದಿಂದ ಎಳ್ಕೊಂಡು ಇಡಬಹುದು. ತುಂಬ ಹೊತ್ತು ನಿಧಾನಕ್ಕೆ ಚೆನ್ನಾಗಿ ಉರಿಯುತ್ತೆ. ಇದು ಕೆಲವರು ಮೊರದ ಬಾಗ್ನ ಮಾಡೋಕ್ಕೆ ತಗೊಳ್ತಾ ಇದ್ದಾರೆ. ಇನ್ನೊಂದು ವಿಶೇಷವಾದ್ದು ನಿಮಗೆ ಹೇಳಬೇಕು ಅಂತಂದರೆ, ಹಿಂದಿನ ಕಾಲದಲ್ಲಿ ಅರ್ಶಿನ ಕುಂಕುಮ ಇಡ್ತಾ ಇದ್ರು, ಅದಕ್ಕೆ ಪಂಚವಾಳ ಅಂತ ಕರಿತಾ ಇದ್ರು. ಸೊ ಇದು ಹೇಗೆ ಅಂತಂದರೆ, ಇದು ಜನ ಉರುಳಿಸ್ಬಿಡ್ತಾರೆ ಅಂತ ಮಾಡಿ ಇಟ್ಟಿದ್ದೀನಿ. ಇದು ಹೇಗೆ ಅಂತಂದರೆ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಹೀಗೆ ಕ್ಲೋಸ್ ಮಾಡಿರ್ತೀರಾ, ಆಮೇಲೆ ಈಗ ಓಪನ್ ಮಾಡಿ. ಇದು ನೋಡಿ ಹಿಂಗನ್ನಿ 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 ನೋಡಿ, ಒಂದು ಚೂರು ಮಿಕ್ಸ್ ಆಗಲ್ಲ, ಏನೂ ಇಲ್ಲ. ಆಮೇಲೆ ಇದರಲ್ಲಿ ಇಟ್ಟಿರೋದು ನೀವು ಸ್ಮೆಲ್ ನೋಡ್ಬೋದು. 3 ವರ್ಷದ ಮೇಲಾಯಿತು, ಒಂದು ಹುಳ ಬಂದಿಲ್ಲ, ಏನೂ ಆಗಿಲ್ಲ. ಬಿಗ್, ಸ್ಮಾಲ್, ಮೀಡಿಯಂ ಅಂತ 3 ಸೈಜ್ ಸಿಗುತ್ತೆ. ಆ ಕಾಲದಲ್ಲಿ ಮನೆ ಮುಂದ್ಗಡೆ ಬಾಗಲ್ ಪಕ್ಕ ಒಂದು ಗೂಡಿರೋದು, ಅದರಲ್ಲಿ ರಂಗೋಲಿಗೆ ಅಂತಾನೆ ಒಂದು ಡಬ್ಬ ಮಾಡಿಟ್ಟಿರೋರು. ಸೊ ಅದಕ್ಕೂ ರಂಗೋಲಿಗೂ ಕೆಮ್ಮಣ್ಣಿಗೂ ಡಬ್ಬ ಮಾಡಿಸಿಟ್ಬಿಟ್ಟಿದ್ವಿ. ಇದೆಲ್ಲ ಟೀ ಕುಡ್ಡೆ. ಇದು ಟೀ ಕುಡ್ಡ, ಎಲ್ಲ ಟೀ ಕುಡ್ಡು. ಸೊ ನೀವು ಹೊರಗಡೆ ಇಟ್ಟು ಇದ್ರ ಮೇಲೆ ನೀರು ಬಿದ್ರು, ಕಿಟಕಿಲಿ ಇಟ್ಟು ನೀರು ಬಿದ್ರೂ ಏನಾಗೋದಿಲ್ಲ. ಸೊ ಆ ಕಾಲದಲ್ಲಿ ಹೊರಗಡೆ ಗೂಡಿರೋದು ಬಾಗಲ್ ಪಕ್ಕ, ಇದೆಲ್ಲ ಇಟ್ಟಿರೋರು ಅದರಲ್ಲಿ. ಹಾಗೆ ಅದರಲ್ಲಿ ಇದಕ್ಕೆ ಪಂಚವಾಳ ಅಂತ ಕರಿತಾ ಇದ್ವಲ್ಲ, ಇವಾಗ ಇದರಲ್ಲಿ 3 ಇರೋದು ಮಾಡಿಸಿದೀವಿ. ಇದು ಅರ್ಶಿನ ಕುಂಕುಮ, ಅಕ್ಷತೆ. ಇದ್ರ ಜೊತೆಗೆ ನಿಮ್ಗೆ 5 ಬರುತ್ತೆ. ಆ ಕಾಲದಲ್ಲಿ ಇದ್ರ ಮೇಲೆಲ್ಲ ಕೆತ್ತನೆಗಳಿರೋದು. ನಿಮ್ಗೆ ಯಾವ್ದಾರು ಹಳೆ ಮನೇಲಿ ನೋಡಕ್ ಸಿಕ್ಕಿದ್ರೆ ಇದ್ರ ಮೇಲೆ ಕೆತ್ತನೆಗಳಿರೋದು. ಕಮಲ, ಪದ್ಮ, ಇದೆಲ್ಲ ಕೆತ್ತನೆಗಳಿರೋದು. ಸೊ ಇದು ಎಲ್ಲ ಟೀ ಕುಡ್ಡೆನೆ. ಹಾಗೆ ರೌಂಡಲ್ಲೂ ಸಿಗುತ್ತೆ 5 ಇರೋದು. ಪಂಚವಾಳ ಅಂತ ಇದಕ್ಕೆ ಹೇಳ್ತಾ ಇದ್ದಿದ್ದು. ಸೊ ಇದರಲ್ಲಿ ನೀವು ಏನೇ ಇಟ್ಕೊಂಡ್ರು ಅರ್ಶಿನ ಕುಂಕುಮಕ್ಕೆ ಧೂಳು ಬೀಳೋದು. ಇವಾಗ ಬೆಳ್ಳಿ, ಹಿತ್ತಾಳೆ, ಸ್ಟೀಲು ಎಲ್ಲ ಇಟ್ಟಿರ್ತಾರೆ, ಅದೆಲ್ಲ ಇದಾಗತ್ತೆ, ಕಪ್ಪಾಗತ್ತೆ, ಮುಚ್ಚಿಡಕ್ಕಾಗಲ್ಲ, ಧೂಳು ಬೀಳುತ್ತೆ. ತೊಳಿತಾನೆ ಇರಬೇಕು. ಇದೆಲ್ಲ ತೊಳೆಯೋ ನೆಸೆಸಿಟಿನೂ ಇಲ್ಲ, ಜಸ್ಟ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಎಷ್ಟು ತಲೆ ಅಂತರಕ್ಕೂ ಇರುತ್ತೆ. ಇದು ಈ ಕುಂಕುಮ ಚೇಂಜ್ ಮಾಡ್ಬೇಕಾದ್ರೂ ತೊಳೆಯೋ ಅವಶ್ಯಕತೆ ಇಲ್ವೇ ಇಲ್ಲ. ಇವಾಗ ಅದೇ 3ರಲ್ಲಿ ಈ ತರ ಮ್ಯಾಂಗೋ ಶೇಪ್. ಇದೆಲ್ಲ ಟೀ ಕುಡ್ಡೆನೆ. ಆಮೇಲೆ ಇದರಲ್ಲಿ ನಿಮ್ಗೆ ಅರಳಿ ಮರದ ಎಲೆ ಶೇಪಲ್ಲೂ ಒಂದು ಬರುತ್ತೆ. ಚೆನ್ನಾಗಿದೆ. ಇದೆಲ್ಲ ಟೀ ಕುಡ್ಡಲ್ಲೇ ಸಿಗುತ್ತೆ. ಹಾಗೆ ಈ ಬಾಕ್ಸ್ಗಳು ಟೀ ಕುಡ್ ಬಾಕ್ಸ್. ಇದು ಆ ಕಾಲದಲ್ಲಿ ಮನೆಗಳಲ್ಲಿ ಸಾಲಿಗ್ರಾಮ ಇರ್ತಾ ಇತ್ತು, ಜ್ಞಾಪಕ ಇದೆಯಾ? ಯಾರ ಮನೇಲೂ ಬೆಳ್ಳಿ ಸಂಪುಟಗಳು ಇರ್ತಾ ಇರಲಿಲ್ಲ. ಇವಾಗೆಲ್ಲ ಬೆಳ್ಳಿ ಸಂಪುಟಗಳದ ಒಂದು ಟ್ರೆಂಡ್. ಆ ಕಾಲದಲ್ಲಿ ಬರೀ ಮರ ಈ ಥರದ್ದೇ ಬೇರೆ ಇದೇ ಇರೋದು. ಇದರಲ್ಲಿ ಅವರು ಕೆಲವರು ಸಾಲಿಗ್ರಾಮಗಳನ್ನ ಇಡೋರು, ಇನ್ನು ಕೆಲವರು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಟಿರೋರು, ಇನ್ನು ಕೆಲವರು ಲಿಂಗಾಯತರಲ್ಲಿ ಕೆಲವರು ಕರಡಿಗೆನ ಬಿಚ್ಚಿಡ್ತಾ ಇದ್ರಲ್ಲ, ಅವಾಗ ಈ ಥರದ್ರಲ್ಲೆಲ್ಲ ಇಡೋರು. ಯಾಕೆ ಉಡ್ಡಿನದ್ರಲ್ಲಿ ಎತ್ತಿಡ್ತಾ ಇದ್ರು ಅಂದರೆ, ಯಾರು ಇದಕ್ಕೆ ಅಂಟು ಮುಟ್ಟು ಸೋಕಿದ್ರು ಅದಕ್ಕೇನು ತೊಂದರೆ ಆಗ್ತಾ ಇರಲಿಲ್ಲ. ಸೊ ಆಮೇಲೆ ಕೆಲವರು ಜಪಮಾಲೆ, ಜಪಮಣಿಗಳನ್ನ ಹಾಕಿಟ್ಕೋತಾರೆ. ಯಾಕಂದರೆ ಅವ್ರು ಮಾಡಿದ ಜಪಮಾಲೆ ನೆಲಕ್ಕಿಡಬಾರ್ದು. ಸೊ ಅದ್ರದ್ದು ಪವರ್ ಹೊಟ್ಟೋಗುತ್ತೆ, ಇನ್ನೊಬ್ರು ಮುಟ್ಲು ಕೂಡ್ದು ಅದನ್ನ. ಸೊ ಅವಾಗ ಇದ್ರ ಡಬ್ಬಿಲಿ ಹಾಕಿ ಇದನ್ನ ಹಿಡ್ಕೊಂಡಾಗ ಯಾರೇ ಮುಟ್ಟಿದ್ರು ಇದಕ್ಕೆ ಕಲ್ಲಿಗೆ ಇದಕ್ಕೆ ದೋಷ ಇರ್ತಾ ಇರಲಿಲ್ಲ ಅಂತ. ಸೊ ಈಗ ಕೆಲವರು ತಮ್ಮ ಚಿಕ್ಕ ಚಿಕ್ಕ ಇಯರ್ ರಿಂಗ್ಸು, ಉಂಗ್ರ, ಚಿಕ್ಕ ಚಿಕ್ಕ ಜ್ಯುವೆಲ್ರಿ ಎಲ್ಲ ಹಾಕಿ ಕೂಡ ಇಟ್ಕೋಬಹುದು. ಕೆಲವರು ದೇವ್ರ ಮನೆಗಳಲ್ಲಿ ಕರ್ಪೂರ ಅದೆಲ್ಲ ಹಾಕಿಟ್ಟಿದ್ದಾರೆ. ಇದೆಲ್ಲ ಟೀ ಕುಡ್ ಬಾಕ್ಸಸ್. ಒಂದೇ ಉಡ್ಡ ಸಿಗೋದು ಟೀ ಕುಡ್ ಅಷ್ಟೇ ಇಲ್ಲ. ಇದರಲ್ಲಿ ಪಂಚವಾಳಗಳು ಮತ್ತೆ ಪೀಠಗಳು ಆದಷ್ಟು ಟೀ ಕುಡ್ಡಲ್ಲಿ ಮಾಡಿಸ್ತಾ ಇದೀವಿ. ಯಾಕಂದ್ರೆ ಇದೆಲ್ಲ ಇಟ್ಟಾಗ ಲಾಂಗ್ ಲಾಸ್ಟಿಂಗ್ ಇರ್ಬೇಕು ಮನೆಗಳಲ್ಲಿ ಅಂತ. ಚಿಕ್ಕ ಚಿಕ್ಕ ಪೀಠಗಳು. ಇದು ಮುಕ್ಕಾಲಿ ಪೀಠ, ರೌಂಡ್ದು, 3 ಕಾಲಿಂದು. ಚಿಕ್ಕ ಕಳಶ ಇಟ್ಟು ಆರಾಧನೆ ಮಾಡ್ಬೇಕಾದ್ರು ಏನೋ ಮಾಡ್ಬೇಕಾದ್ರು ಈ ತರ. ಆಮೇಲೆ ಈಗ 4 ಕಾಲಿಂದು ಇದು ಪೀಠ, ಇದು ಸ್ಕ್ವೇರು. ಕೆಲವರು ಇದ್ರ ಮೇಲೆ ರಂಗೋಲಿ ಹಾಕಿ ಚಿಕ್ಕ ಚಿಕ್ಕ ದೀಪ, ಆರತಿ ಸೊಡ್ಲುಗಳು ಇದೆಲ್ಲ ಇಡೋವಂಥದ್ದು. ಇದರಲ್ಲೇ 3 ಶೇಪ್ ಬರುತ್ತೆ.
ರೌಂಡು, ಹೆಕ್ಸಗನ್ನು, ಸ್ಕ್ವೇರು, ಇದೆಲ್ಲ ಟೀ ಕುಡ್ ಪೀಠಗಳೇ. ಸೊ ಒಂದ್ಸಲ ಇದೆಲ್ಲ ನೀವು ದೇವ್ರ ಮನೇಲಿ ಇಟ್ಬಿಟ್ರೆ ನಿಮಗೆ ಇದ್ರದ್ದು ಇದು ಟೀ ಕುಡ್ಡ ಹೇಗೆ ಅಂತ ಕೇಳೋರಿಗೆ ಇದ್ರದ್ದು ನೋಡಿ, ಇದು ಒಂದು ಸ್ಮಾಲ್ ಸ್ಯಾಂಪಲ್ ಮಾಡಿಸಿಟ್ಟಿದ್ದೀವಿ. ವಾರ್ನಿಷ್ ಕೊಟ್ಟಾಗ ಹೀಗಾಗತ್ತೆ. ಚಿಕ್ಕದಿಂದ ದೊಡ್ಡ ಪೀಸ್, ದೊಡ್ಡ ಪೀಠಗಳು ಇದೆ. ಇವಾಗ ಇದು ಟೀಕೆ. ಈಗ ಚೂರು ದೊಡ್ಡದು ಬೇಕು, ದೇವರ ಫೋಟೋ ಹೈಟ್ ಮಾಡಕ್ ಬೇಕು, ದೇವ್ರನ್ಗಳು ಕೂರ್ಸೋದ್ ಬೇಕು ಅಂದಾಗ ಈ ತರ ಪೀಠಗಳು ಇದೆ. ಹಾಗೆ ಹೋಗ್ತಾ ಹೋಗ್ತಾ ಹೆವಿ ಪೀಠಗಳು, ಹೆವಿ ದೇವ್ರನ್ನ ಕೂರಿಸ್ಬೇಕಾಯ್ತು ಅದಕ್ಕೆ. ಆಮೇಲೆ ಇವಾಗ ಇದು 10x10. ಕೆಲವು ಶಾಸ್ತ್ರದ ಪ್ರಕಾರ 10x10 ವರಮಹಾಲಕ್ಷ್ಮಿನ ಮತ್ತೆ ಗಣೇಶನ್ನ ಕೂರಿಸ್ತಾರೆ. ಇದ್ರ ಮೇಲೆ ನೀವು ಎಷ್ಟು ಭಾರ ಇದೆ ನೀವೇ ನೋಡ್ಬೋದು ಇದನ್ನ. ಸೊ ಇದೆಲ್ಲ ಭಾರವಾದ ಪೀಠಗಳು. ಇದ್ರ ಮೇಲೆ 60-70 kg ಹಾಕಿದ್ರು ನಿಮ್ಗೇನು ಯೋಚನೆ ಇಲ್ಲ, ನಾವುಗಳೇ ಕೂತ್ಕೋಬಹುದು ಅದ್ರ ಮೇಲೆ. ಇದು ಟೀ ಕುಡ್ಡಲ್ಲಿ ಇರೋದು ಒಂದು ವಿಶೇಷ. ಹೌದು, ಅಂಗಡಿಯಲ್ಲಿ ಎಲ್ಲ ಪಾರ್ಟಿಕಲರ್ ವುಡ್ ಯೂಸ್ ಮಾಡ್ತಾರೆ ಯೂಶಲಿ. ಹೌದು, ಇವಾಗೆಲ್ಲ ಇದು ದೇವ್ರ ಮನೇಲಿ ಇಡೋಂಥದ್ದೆಲ್ಲ ನಾವು ಟೀ ಕುಡ್ಡು ಮಾಡಿಸ್ಬಿಟ್ರೆ, ಅಂದ್ರೆ ಒಳ್ಳೆ ಗಟ್ಟಿ ಮರಗಳಲ್ಲಿ ಮಾಡಿಸ್ಕೊಂಡ್ಬಿಟ್ರೆ ಲಾಂಗ್ ಲಾಸ್ಟಿಂಗ್, ಯಾವ್ದನ್ನು ಎತ್ತಿಡ್ಬೇಕು ಅನ್ನೋ ಒಂದು ಇದಿರೋದಿಲ್ಲ. ಇವಾಗ ಇದು 3 ಸ್ಟೆಪ್ಪಿನ ಮಣೆ. ಇದು ನಾವು ಗೋಜೆ ಮರ, ನಿಂಬೆ, ಬೇವಿನ ಮರದಲ್ಲಿ ಮಾಡೋರು ಮಾಡಿ, ಆಮೇಲೆ ಕೆಲವ್ರಿಗೆ ಮಾವಿನ ಮರ ಬೇಕು ಅಂತಾರೆ, ಅದರಲ್ಲೂ ಮಾಡಿಸ್ಕೊಟ್ಟಿದೀವಿ. ಟೀ ಕುಡ್ಡಲ್ಲಿ ಬೇಕಾದವ್ರಿಗೆ ಟೀ ಕುಡ್ಡಲ್ಲೂ ಮಾಡಿಸ್ಕೊಟ್ಟಿದೀವಿ. ತುಂಬಾ ವಿಗ್ರಹಗಳಿರುತ್ತೆ, ಸುಮ್ನೆ ಮುಂದೆ ಒಂದು ತಟ್ಟೆಲಿ ಇಟ್ಬಿಟ್ಟಿರ್ತೀವಿ, ಏನೂ ಕಾಣಿಸೋದಿಲ್ಲ. ಅಥವಾ ದೇವ್ರ ಮನೇಲಿ ಒಂದೇ ಸ್ಲ್ಯಾಬ್ ಇರುತ್ತೆ. ಸೊ ಆ ಎಲ್ಲಾ ದೇವರು ಒಂದು ತಟ್ಟೆಯಲ್ಲಿ ಅಥವಾ ಒಂದು ಪೀಠದ ಮೇಲೆ ಎಲ್ಲ ಕೂತ್ಬಿಟ್ಟಿರುತ್ತೆ, ನಿಮ್ಗೆ ಹೂವು ಇಡೋಕ್ಕೂ ಕಷ್ಟ ಆಗಿರುತ್ತೆ. ಸೊ ಇಲ್ಲಿ 2 ಮೇಲೆ 2 ಇಟ್ಬಿಟ್ಟು ಒಂದು ಫೋಟೋ ಇಟ್ಟರು ಇಡಬಹುದು. ಅರೇಂಜ್ ಮಾಡಿ ಹೂವು ಇಡೋದಕ್ಕೆ ಸಣ್ಣ ಕಳಶ ಬೇಕಾದ್ರೂ ಇಡೋರಿಗೆ ಈಸಿ ಆಗುತ್ತೆ. ಇದು 2 ಸ್ಟೆಪ್ 3 ಸ್ಟೆಪ್ ಆ ತರ ಐತಿ. ಇಲ್ಲ, ಇದ್ರಲ್ಲಿ 3 ಸ್ಟೆಪ್ಸ್ ಮಾತ್ರ. 3ಗೆ ಬೇಕು ಅಂತ ಎಲ್ಲರೂ ಕೇಳಿರೋದು. ಸೊ ಇದರಲ್ಲಿ ಅರ್ಧ ಸೈಜ್ದು ಬರುತ್ತೆ, ಈ ಫುಲ್ ಸೈಜ್ದು ಬರುತ್ತೆ. ಇದೆಲ್ಲ ಹೆವಿ ಪೀಠಗಳು, ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ. ಆಮೇಲೆ ಕಜ್ಜಿಕಾಯ್ದು ಮೌಲ್ಡ್ದು ಹಿಂದ್ಗಡೆ ಇದು ಹಿಂಗಿರುತ್ತೆ, ಓಪನ್ ಇರುತ್ತೆ, ಈ ಥರ ಇರುತ್ತೆ. ಇದು ಎಡಿಬಲ್ ಪೇಂಟ್, ಅದು ಏನೂ ಆಗಲ್ಲ. ಇದರಲ್ಲಿ ಹಿಂಗೆ ಇಟ್ಬಿಟ್ಟು ಇಷ್ಟು ಅಗ್ಲಕ್ಕೆ ನೀಟಾಗಿ ಹಿಂಗೆ ಮಾಡಿ ಮಾಡಿಸಿದ್ರೆ ನೀಟಾಗಿ ಹಿಂಗೆ ತೆಗೆದ ತಕ್ಷಣ ನೀವು ಆರಾಮಾಗಿ ಕರ್ಜಿಕಾಯಿನ ಕರಿಯಕ್ಕೆ ಇಟ್ಕೋಬಹುದು ಅಥವಾ ಬೇಯಿಸಕ್ಕೆ ಇಡಬಹುದು. ಎಲ್ಲ ಆ ಕಾಲದಲ್ಲಿ ಮರದಲ್ಲೇ ಇರ್ತಿತ್ತು. ಇವಾಗೆಲ್ಲಾನು ಅಲ್ಯೂಮಿನಿಯಂ, ಸ್ಟೀಲ್ ಮೌಲ್ಡ್ಗಳು ಬಂದಿದೆ. ಅದೆಲ್ಲ ಕಟ್ಟಾಗ ಚಾನ್ಸಸ್ ಇರುತ್ತೆ, ಇದು ಏನಾಗಕ್ಕೂ ಚಾನ್ಸಸ್ ಇರೋದಿಲ್ಲ. ಅದೇ ತರ ಟೀ ಕುಡ್ಡಲ್ಲಿ ಚಕ್ಲಿ ಉರುಳು ಈ ತರ ಬಿಲ್ಲೆ ಇರುತ್ತೆ ಒಳಗಡೆ. ಯಾವ್ದು ಬೇಕಾದ್ರೂ 6 ಬಿಲ್ಲೆ ಬರುತ್ತೆ, ಯಾವ ತರದ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಿಂದ್ಗಡೆ ಈ ತರ ಬ್ರಾಸ್ ಇರುತ್ತೆ. ಇದೆಲ್ಲ ಟೀ ಕುಡ್ಡದು. ಎಲ್ಲದಕ್ಕೂ ಬರುತ್ತಾ ಬಿಲ್ಲೆ? ಮಾತ್ರ ಇದಕ್ ಮಾತ್ರ. ಅದು ಬರೀ ಶಾವ್ಗೆ, ಶಾವ್ಗೆ ಅಂತ ವಿಶೇಷ ಅಂತ ಏನು ಅನ್ಸಲ್ಲ, ಆದ್ರೆ ತುಂಬಾ ಒಳ್ಳೇದು. ಇದೇನಂತಂದ್ರೆ ಚಿಪ್ಪಿನ ಸೌಟು. ಆ ಕಾಲದಲ್ಲಿ ಬೇಳೆ ಬೇಯ್ದಿರಲಿಲ್ಲ ಅಂದ್ರೆ ಒಂದು ಚಿಪ್ಪನ್ನ ಮುರಿದು ಹಾಕೋರು, ಬೇಳೆ ಬೇಯಲಿ ಬೇಗ ಅಂತ. ಸೊ ಇದ್ರಲ್ಲಿ ನೀವೇನಂತಂದ್ರೆ ಸಾರು, ಹುಳಿ, ಮೊಸರು ಏನೇ ಬಡಿಸ್ಕೊಂಡ್ರು ನಿಮ್ಗೆ ಯಾವ ಮೆಟಲಲ್ಲಿ ಅಸಿಡಿಕ್ ರಿಯಾಕ್ಷನ್ಸ್ ಆಗುವಂಥದ್ದು ಏನೂ ಆಗಲ್ಲ. ಅದರಲ್ಲೇ ಬಿಟ್ಟರು ಏನೂ ಆಗಲ್ಲ. ಕುದೀತಾ ಇರೋ ಸಾಂಬಾರೆಲ್ಲ ಬಡಿಸ್ಕೊಳ್ಳೋದಕ್ಕೆ ಎಲ್ಲ ಮಾಡೋದಕ್ಕೂ ಇದು ಈಸಿ ಆಗಿರುತ್ತೆ. ಸೌಟ್ ಬಿಸಿ ಆಯ್ತು ಅನ್ನೋದೆಲ್ಲ ಏನು ಪ್ರಮೇಯ ಇರಲ್ಲ, ಯಾವ ರಿಯಾಕ್ಷನ್ಸು ಇರೋದಿಲ್ಲ. ನೀವು ಇದರಲ್ಲಿ ಹುಳಿ ಬಡಿಸ್ತೀರಾ, ನೀರು ಬಡಿಸ್ತೀರಾ, ಏನೇ ಆದ್ರೂ ರಿಯಾಕ್ಷನ್ಸ್ ಇರೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಈ ಥರದಲ್ಲಿ ನಿಮ್ಗೆ ಅರ್ಧ ಸೌಟು, ಚಿಕ್ಕ ಸೌಟು, ಫುಲ್ ಆಳ ಇರೋ ಸೌಟು ಹೀಗೆ ನಿಮಗೆ ಸಿಗುತ್ತೆ. ಹಾಗೆ ಉಪ್ಪಿನಕಾಯಿ ಬಡಿಸ್ಕೊಳ್ಳೋದಕ್ಕೆ ಸ್ಪೂನ್ ಕೂಡ ಇದೆ. ಸೊ ಸ್ಟೀಲೆಲ್ಲ ಹಾಕಿದ್ರೆ ರಿಯಾಕ್ಷನ್ ಆಗುತ್ತೆ. ಸೊ ಇದು ಚಿಕ್ಕದು ಇದೆ. ಈ ಥರ ಸ್ಪೂನುಗಳು ಬಡಿಸ್ಕೊಳ್ಳೋಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಸೊ ಕಂಪಲ್ಸರಿ ಹೇಗಂತಂದ್ರೆ ಮದುವೆಗಳಲ್ಲಿ ಪಟ್ಟದ ಬೊಂಬೆ ಕೊಡ್ತಾರೆ, ದಸರಾ ಹಬ್ಬಕ್ಕೆ ಪಟ್ಟದ ಬೊಂಬೆ ಕೊಡ್ತಾರೆ. ಎಲ್ಲ ಖಾಲಿಯಾಗಿ ಸ್ವಲ್ಪ ಉಳ್ಕೊಂಡಿದೆ ಇವಾಗ. ದಸರಾ ಆದಮೇಲೆ ನಿಮಗೆ ಈ ಕಪ್ಪು ಮರದಲ್ಲಿ 6 ಇಂಚು 7 ಇಂಚಿಂದ ಹಿಡಿದು ನಾವು ನಿಮಗೆ 18 ಇಂಚ್ವರೆಗೆ ಕೊಡ್ತೀವಿ. ಇನ್ನೂ ದೊಡ್ಡದು ಬೇಕು ಅಂದ್ರೂ ಮಾಡಿಸ್ಕೊಡ್ತೀವಿ. ಒಬ್ರಿಗೆ 22-25 ಇಂಚದೋ ಮಾಡಿಸ್ಕೊಟ್ಟಿದ್ದೀವಿ. ಸೊ ಈ ಥರ 6 ಇಂಚಿಂದ ಹಿಡಿದು 18-22 ಶೆಲ್ಫ್ ಮೇಲೆ ಸಿಗುತ್ತೆ. 16-18ವರೆಗೆ ಸಿಗುತ್ತೆ, ಒಂದೊಂದ್ಸಲ 22 ಸಿಗುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ರೆಡ್ ವುಡ್ದಿದು. ಓಕೆ. ಇದು ಚಿಕ್ಕದು, ನಿಮಗೆ ಒಂದು 10 ಇಂಚ್ವರೆಗೆ ಸಿಗುತ್ತೆ. 6, 8, 10 ಸಿಗುತ್ತೆ. 12ವರೆಗೆ ಒಂದೊಂದ್ಸಲ ತರಿಸಿಟ್ಟಿರ್ತೀವಿ. ಸೊ ಎಲ್ಲ ಚೆನ್ನಾಗಿ ಕೆತ್ತಿದ್ದಾರೆ. ಈ ತರ ಕೆಲವೊಂದು ಚೆನ್ನಾಗಿರುತ್ತೆ, ಫೇಸ್ ಚೆನ್ನಾಗಿರಲ್ಲ. ಸೊ ಕಣ್ಣು, ಮೂಗು ಎಲ್ಲ ಚೆನ್ನಾಗಿ ಕೆತ್ತಿದ್ದಾರೆ. ಇದು ಕೆಂಪು ಮರ. ಸೊ ಹೀಗೆ ನಿಮಗೆ
ಕಣ್ಣು ಮೂಗು ಕೆತ್ತನೆಗಳೆಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಹೌದು. ಹೆವಿ ಇರುತ್ತೆ. ಇದು ನಿಮಗೆ 16 ಇಂಚಿಂದಿದು. 16 ಇಂಚು. ಆ ಕಡೆ ಇರೋದು 18. ಶಾವ್ಗೆ ಅವರು ಆ ಕಾಲದಲ್ಲಿ ಇದ್ದಿದ್ದನ್ನೇ ಶೇಪಲ್ಲೇ ತಂದಿದ್ದೀವಿ. ಈ ತರ ಇಟ್ಟು ಒಬ್ಬರೇ ಆರಾಮಾಗಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಅವರೇ ಒತ್ತು ಬಿಡಬಹುದು. ಈಗ ಈ ತರ ಹಿಂದ್ಗಡೆ ಇದು ಕೊಟ್ಟಿದ್ದೀವಿ. ಇಷ್ಟು ಎತ್ತರ ಒಳಗಡೆ ಇರುತ್ತೆ, ಆರಾಮಾಗಿ ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು. ಇದು ವಿಶೇಷವಾಗಿದೆ. ಸೊ ಇದು ಹೇಗೆ ಅಂತಂದ್ರೆ ಭಾರವಾಗಿ ಮಾಡಿಸಿದೀವಿ. ಇದು ತುರಿಯೋಕ್ಕೆ ಮತ್ತೆ ಹೆಚ್ಕೊಳ್ಳೋದಕ್ಕೆ ಎರಡಕ್ಕೂ. ಸೊ ನೀವು ಕೆಳಗಡೆ ಕೂತ್ಕೊಳಕ್ ಆಗಲ್ಲ. ಸೊ ಸ್ಲ್ಯಾಬ್ಗೆ ಹಿಂಗೆ ಹಾಕೊಂಡ್ಬಿಟ್ಟು ಈಸಿಯಾಗಿ ತುರಿದು ಹೆಚ್ಕೊಂಡ್ಬಿಡ್ಬೋದು. ಕೆಳಗಡೆ ಕೂತ್ಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ. ಸ್ಲ್ಯಾಬ್ಗೆ ಹಿಂಗೆ ತಳ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ಮಾಡ್ಬಿಟ್ರೆ ಅಲ್ಲಿಗೆ ಆಗುತ್ತೆ. ಇದು ಚೆನ್ನಾಗಿದೆ. ಇದು ಟೀ ಕುಡ್ಡ? ಇಲ್ಲ, ಇದು ನಾರ್ಮಲ್ಲು ಗೋಜೆ ಮರ. ಇದು ಶಾವ್ಗೆ ಅವರೆಲ್ಲ ಆ ಥರ ಮರದಲ್ಲಿ ಬರುತ್ತೆ. ಅಡಿಗೆ ಸಾಮಾನಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಸೆಪರೇಟ್ ಇದೆ. ಕಲ್ಲಿಂದಿದೆ, ಕಲ್ಲಿಂದ್ರಲ್ಲಿ ಅಡಿಗೆ ಮಾಡೋದು ಇದೆ, ಶೋಗ್ ಆಟ ಆಡಕ್ಕೂ ಇದೆ. ಹಾಗೆ ಕಬ್ಬಣದಲ್ಲಿ ಅವರೇ ಅಡಿಗೆ ಮಾಡ್ಬೋದು. ನಾವ್ ಹೆಂಗೆ ನಮ್ ಕಬ್ಬಣದ ತವೆಗಳಿಗೆ ಗೇಜ್ ಕೊಟ್ಟಿದೀವೋ ಹಾಗೆ ದೋಸೆ, ಪಡ್ಡು, ಪೂರಿ ಎಲ್ಲ ಅವರೇ ಮಾಡಬಹುದು. ಚಿಕ್ಕದಾಗೆ ಇಲ್ಲ, ಇಷ್ಟಿಷ್ಟ ಅಗಲ ಇದೆ. ಆಮೇಲೆ ಕಲ್ಲಿಂದು 3 ಸೆಟ್ ಇದೆ. ಅದಕ್ಕೆ ಒಲೆನೂ ಕೊಡ್ತೀವಿ, ಕಬ್ಬಣದಕ್ಕೂ ಒಲೆ ಇದೆ. ಸೊ ಅವರೇ ನಿಜವಾಗ್ಲೂ ಒಲೆದು ಹಾಕಿ ಕಬ್ಬಣ ಇದರಲ್ಲಿ ಕಲ್ಲಿಂದ್ರಲ್ಲಿ ಹಾಕಿ ಅಡಿಗೆ ಮಾಡಬಹುದು. ಸೊ ಆಗಿನ ಕಾಲದ ಆಟಗಳು ತುಂಬಾ ಇರ್ತಾ ಇತ್ತು ಮಕ್ಕಳಿಗೆ. ಇದು ನಾವು ಉಡ್ಡಿಂದೆಲ್ಲ ಮಾಡಿಸ್ಬೇಕಾದ್ರೆ ಇದನ್ನು ಮಾಡಿಸಿದ್ವಿ. ಹಾಗೆ ಒಂದು ಸ್ಕೂಲ್ಗೆ ಕೇಳಿದ್ರು ಅಂತ ಇದ್ರ ಜೊತೆಗೆಲ್ಲ ಮಾಡಿಸ್ಕೊಟ್ಟಾಗ ದೊಡ್ಡ ಅಳಗುಳ್ಳಿ ಮನೆನೂ ಮಾಡಿಸ್ಕೊಟ್ಟಿದ್ವಿ. ಹಾಗೆ ದೊಡ್ಡದು ಚೌಕಾಬಾರ ಮನೆನೂ ಮಾಡಿಸ್ಕೊಟ್ಟಿದ್ವಿ. ಉಡ್ಡಲ್ಲೇ ಬೇಕು ಯಾಕಂದ್ರೆ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಿದಾಗ ದೊಡ್ಡದೆಲ್ಲ ಮಾಡಿಸ್ಕೊಟ್ಟಿದ್ವಿ. ಅವಾಗ ಚೌಕಾಬಾರನ್ನು ಕೆತ್ತಿಸಿ ಮರದಲ್ಲಿ ಅದು ಮತ್ತೆ ಚೆಸ್ 2 ಮಾಡಿಸ್ಕೊಟ್ಟಿದ್ವಿ. ಸೊ ಅವಾಗ ಇದರಲ್ಲಿ ಏನಂತಂದ್ರೆ ಮಕ್ಕಳಿಗೆ ಆ ಕಾಲದಲ್ಲಿ ಯಾಕೆ ಇವಾಗ ಮೊಬೈಲ್ ಹಿಡ್ಕೋತಾರೆ ಕೂತ್ಕೊಂಡು, ಅಳಗುಳ್ಳಿ ಮನೆ ಆಡ್ದಾಗ ಏನಂತಂದ್ರೆ ಇದು ಕೈಗೆ ಇದೆಲ್ಲ ಹಿಂಗೆ ಎತ್ತವ್ರಲ್ವಾ, ಇದರಲ್ಲಿ ಅವ್ರಿಗೆ ಕಾನ್ಸಂಟ್ರೇಷನ್ ಬರೋದು, ಪ್ಲಸ್ ಇದೆಲ್ಲ ಪಾಯಿಂಟ್ಸ್ ಆಕ್ಟಿವೇಟ್ ಆಗೋದು. ಸೊ ಇದರಿಂದ ನಮಗೆಲ್ಲ ಪಾಯಿಂಟ್ ಮೀನ್ಸ್ ನಮಗೆ ನಮ್ಮ ಮೈಗೆ ಎನರ್ಜಿ ಬರೋ ಪಾಯಿಂಟ್ಸ್ ಅಂದ್ರೆ ಕೈ ಇರೋ 5 ಫಿಂಗರ್ಸ್ ಮತ್ತೆ ಕಾಲಿಂದ ಬರೋದು. ಸೊ ಆ ಕಾಲದಲ್ಲಿ ನೀವು ನೋಡಿದ್ರೆ ಮಣ್ಣು ಮೇಲೆ ಚಪ್ಪಲಿ ಇಲ್ಲದೆ ನಡೆಯೋರು. ಸೊ ಅವ್ರಿಗೆ ಕೆಳಗಡೆ ಭೂಮಿಯಿಂದ ಎನರ್ಜಿ ಸಿಗೋದು, ಅವ್ರಿಗೆ ಆ ತರ ಇರ್ತಾ ಇತ್ತು. ಸೊ ಅವ್ರಿಗೆ ಯಾವ ಕಾಯಿಲೆ ಕಸಾಲು ಬರ್ತಾ ಇರ್ಲಿಲ್ಲ. ಈಗ ಇವಾಗೆಲ್ಲ ಹೇಳ್ತಾರೆ ಡಾಕ್ಟರ್ ಒಂದ್ ಸ್ವಲ್ಪ ಹೊತ್ತು ಹುಲ್ ಮೇಲೆ ನಡೀರಿ, ಒಂದ್ ಸ್ವಲ್ಪ ಹೊತ್ತು ಮಣ್ಣು ಮೇಲೆ ನಡೀರಿ ಅಂತ. ಅವಾಗೆಲ್ಲ ಆಟೋಮೆಟಿಕ್ ಆಗಿರೋದು. ಆಮೇಲೆ ಎಲ್ಲಾರ ಮನೇಲೂ ಮಣ್ಣಿನ ನೆಲ ಅಥವಾ ಸಗಣಿ ನೆಲಾನೇ ಇರೋದು. ಸೊ ಆ ತರದ್ದು ರೆಡ್ ಆಕ್ಸೈಡ್ ನೆಲ ಆ ತರ ಇರೋದು. ಇವಾಗೆಲ್ಲ ಟೈಲ್ಸ್, ಸೊ ಪ್ರೆಷರ್ ಜಾಸ್ತಿ ಬರುತ್ತೆ. ಸೊ ಈ ತರದ್ರಲ್ಲಿ ಆಡೋದ್ರಿಂದ ಮಕ್ಕಳಿಗೆ ದೇ ವಿಲ್ ಗೆಟ್ ಇನ್ ಟಚ್ ವಿತ್ ದ ಅರ್ತ್ ಮೆಟೀರಿಯಲ್. ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ಒಂದು ಮರಗಳು ಅವ್ರ ಕೈಯಲ್ಲಿರುತ್ತೆ. ಅವಾಗ ಅವ್ರಿಗೆ ಈ ಕೋಪ, ತಾಪ, ಈ ಆಂಗರ್ ಇಶ್ಯೂಸ್, ಹಠ ಮಾಡೋ ಇಶ್ಯೂಸ್ ಎಲ್ಲ ಇರೋದಿಲ್ಲ. ಕೆಲವು ಆ ಮಕ್ಳಿಗೂ ಈ ಮಕ್ಳಿಗೂ ಕಂಪೇರ್ ಮಾಡಿದ್ರೆ ಈಗ ನೀವು ಯಾವುದೇ ಒಂದು ವಸ್ತು ಭೂಮಿಗೆ ಸಂಬಂಧಪಟ್ಟಿರೋವಂಥದ್ದು ಅಂದ್ರೆ ನಿಸರ್ಗಕ್ಕೆ, ನೇಚರ್ಗೆ ಸಂಬಂಧಪಟ್ಟಿರೋಂಥದ್ದು ನಿಮ್ಮ ಕೈಯಲ್ಲಿ ಇದ್ದಾಗ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಹೊರತು ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಆ ಕಾಲದಲ್ಲಿ ಬೊಂಬೆಗಳೆಲ್ಲ ಇರ್ತಾ ಇತ್ತು, ಕೈಯಲ್ಲಿ ಮರದ ಬೊಂಬೆಗಳು, ಹಿತ್ತಾಳೆ ಬೊಂಬೆಗಳು ಅದೆಲ್ಲ ಇಟ್ಕೊಂಡು ಆಟ ಆಡೋರು. ಇವಾಗೆಲ್ಲ ಪ್ಲಾಸ್ಟಿಕ್. ಸೊ ಅದು ನಾಟ್ ಎ ಗುಡ್ ಎನರ್ಜಿ. ಸೊ ಹಾಗಿದ್ದಾಗ ಈ ತರ ಆಟಗಳು ಮಕ್ಕಳು ಆಡಿದಾಗ ಅವ್ರ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋದು, ಈ ಎನರ್ಜಿ ಪಾಯಿಂಟ್ಸ್ ಆಕ್ಟಿವೇಟ್ ಆಗೋದು. ಆಮೇಲೆ ಕೂತ್ಕೊಂಡು ಓದಿದ್ರು ಅವ್ರು ಚುರುಕಾಗೇ ಇರೋರು. ಸೊ ಆ ತರ ಇರ್ತಾ ಇತ್ತು. ಸೊ ಅದಕ್ಕಿದೆಲ್ಲ ಇಂಥದ್ದೆಲ್ಲ ಬಂದಿರೋದು. ಇವಾಗ ನಿಮ್ಗೆ ಬೊಂಬೆ ಹಬ್ಬ ಬರುತ್ತೆ. ಸೊ ದಸರಾದಲ್ಲಿ ಎಲ್ಲಾರ ಮನೆಗಳಲ್ಲೂ ಜಾಗ ಇರೋದಿಲ್ಲ, ಅಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲಾರ್ಗು. ಸೊ ಅವಾಗ ನೀವು ಬೊಂಬೆ ಇಡಬೇಕು ಅಂತ ಆಸೆ ಪಡ್ತೀರಾ. ಆದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಜಾಗ ಇರಲ್ಲ ಅನ್ನೋದಕ್ಕೋಸ್ಕರ ಏನ್ ಮಾಡಿದೀವಿ ಅಂತಂದ್ರೆ ಈ ತರ ನಿಮ್ಗೆ ಕಾಣೋಂಗಿದ್ರೆ ಇದು 3 ಸ್ಟೆಪ್ಸ್, 5 ಸ್ಟೆಪ್ಸ್, 7, 9 ಅಂತ ಹೀಗೆ ಬೊಂಬೆಗಳಿಗೆ ಇದು ಮಾಡಿಸ್ಬಿಟ್ಟಿದೀವಿ. ಫೋಲ್ಡ್ ಮಡಚ್ಬಿಟ್ಟು ಹಿಂಗೆ ಇಟ್ಬಿಡ್ಬೋದು. ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬಹುದು. ಸೊ ಈ ತರದ್ದೆಲ್ಲ ನಿಮ್ಗೆ ಮನೆ ಕೂರ್ಸಕ್ಕೆ ಅಥವಾ ದೀಪ ಕೂರ್ಸಕ್ಕೆ, ಹಬ್ಬ ಹರಿದಿನಗಳಲ್ಲಿ ಇದನ್ನ ದೇವರನ್ನ ಜೋಡಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಹಾಗೆ ಅಗಲ ಬರುತ್ತಾ? ಇದಿಷ್ಟೇ ಆಗಲ್ಲ? ಇಲ್ಲ, ಇದಿಷ್ಟೇ ಆಗಲ್ಲ. ಆಮೇಲೆ ಅದೇ ತರ ನಿಮ್ಗೆ ವಾಲ್ ಹ್ಯಾಂಗರ್, ಹಳೆ ಕಾಲದಲ್ಲಿ ಮನೆಗಳ ಎಲ್ಲಾ ಬಾಗಿಲುಗಳಿಗೂ ಈ ತರ ಇರೋದು. ಅದ್ರ ಮೇಲೆ ಸಣ್ಣ ಸಣ್ಣ ದೀಪ ಇಟ್ಟಿರೋರು.
ಇಲ್ಲಾಂದ್ರೆ ಮನೆ ಗೋಡೆಗಳಲ್ಲಿ ಟ್ರಯಾಂಗಲ್ ಶೇಪ್ ಇರೋದು, ಮಾಡೋರು. ಅದ್ರೊಳಗಡೆ ದೀಪಗಳಿಟ್ಟಿರೋರು, ಬಾಗಿಲುಗಳೆಲ್ಲ ಇದನ್ನ ನೇತ್ ಹಾಕಿರೋರು, ಇದ್ರ ಮೇಲೆ ಹರಳೆಣ್ಣೆ ದೀಪ ಅಥವಾ ಹೊಂಗೆ ಎಣ್ಣೆ ದೀಪ, ಹಿಪ್ಲಿ ಎಣ್ಣೆ ದೀಪಗಳಿಟ್ಟೋರು, ಕಣ್ಣಕ್ಕೆ ತಂಪು ಅಂದ್ಬಿಟ್ಟು ಇಟ್ಟಿರೋರು. ಸೊ ಇದನ್ನ ಈ ದೀಪಾವಳಿ ಟೈಮ್ಗಳಲ್ಲಿ ಎಲ್ಲಾ ಕಡೆ ಹಾಕಿದ್ರೆ ಮನೇಲಿ ಎಲ್ಲಾ ಕಡೆ ಲೈಟ್ಸ್ ಇದನ್ನ ಇಡಬಹುದು. ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಇದೆಲ್ಲ. ಇದ್ರ ಮೇಲೆ ಡಿಸೈನ್ಸ್ ಈ ತರ ರಂಗೋಲಿಗಳು ಹಾಕಿರತ್ತೆ, ಅದ್ರ ಮೇಲೆ ಇದ್ರ ಮೇಲೆಲ್ಲ ಈ ತರ ರಂಗೋಲಿಗಳು ಹಾಕಿರತ್ತೆ. ಸೊ ಎಲ್ಲ ರೆಡಿ, ನಾವು ಜಸ್ಟ್ ದೀಪ ಒಂದು ಹಚ್ಬೇಕಷ್ಟೇ ಅಷ್ಟೇ. ಸೊ ಈ ತರದ್ರಲ್ಲಿ ನಿಮ್ಗೆ ವೆರೈಟಿಗಳು ಸಿಗುತ್ತೆ. ಇದರಲ್ಲಿ ಕಲರ್ಸು ಬ್ರೌನು, ರೆಡ್ ಮತ್ತೆ ಆರೆಂಜ್ ಸಿಗುತ್ತೆ. ಸೊ ಆ ತರದ್ದು ನಿಮ್ಗೆ ಸಿಗುತ್ತೆ. ಇನ್ನು ಬೇಕು ಅಂದ್ರೆ ಈ ತರ ಚಿಕ್ಕ ಚಿಕ್ಕ ಪೀಠಗಳು, ಈ ತರ ವೆರೈಟಿ ಪೀಠಗಳು ಸಿಗುತ್ತೆ. ದೇವ್ರನ್ನ ಕೂರ್ಸೋದಕ್ಕಾಗ್ಲಿ ಅಥವಾ ಆರತಿ ಸೊಡ್ಲು ದೀಪಗಳು ಇಡೋದಕ್ಕಾಗ್ಲಿ, ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕಾಗ್ಲಿ. ಬ್ಲೌಸ್ ಪೀಸ್ ಕೊಟ್ರೆ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ, ಯಾರು ಹೊಲ್ಸ್ಕೊಳ್ಳೋದು ಇಲ್ಲ, ಯಾಕಂದ್ರೆ ಎಲ್ಲರೂ ಮ್ಯಾಚಿಂಗ್ ಹೊಲ್ಸ್ಕೋತಾರೆ. ಸೊ ಆಗಿದಕ್ಕೋಸ್ಕರ ಈ ತರ ಡಿಫ್ರೆಂಟ್ ವೆರೈಟೀಸು ನಿಮಗೆ ಸಿಗತ್ತೆ. ಇದು ನಾವು ಹೊಸದಾಗಿ ಇನ್ನೊಂದ್ ತರ ಮಾಡಿಸ್ತಾ ಇರೋ ಪೀಠಗಳು. ಇದು ಟೀ ಕುಡ್ಡೆ, ಈ ತರ ಕೆತ್ತನೆ ಇರೋ ಹಿಂಗೆ ಕಾಲೆಲ್ಲ ಈ ತರ ಡಿಸೈನ್ ಕೊಟ್ಟು ಹೀಗೆ ಮಾಡಿಸ್ತಾ ಇದೀವಿ. ಇದೆಲ್ಲ ಟೀ ಕುಡ್ಡೆನೆ. ಇದು ಟೀ ಕುಡ್ಡೆ, ಇದರಲ್ಲಿ ಆತಂಗುಡಿ ಟೈಲ್ಸ್ ಬರುತ್ತಲ್ಲ ಅದ್ರದ್ದು ಇದನ್ನಿಟ್ಟು ಮಾಡಿಸಿರೋದು ಇದನ್ನ ಆ ಥರ. ಸೊ ಇನ್ನು ಫಿನಿಶ್ ಆಗ್ಬೇಕಾ? ಇಲ್ಲ, ಇದು ಹಿಂಗೆ ಕೊಡ್ತಿದೀವಿ. ಬೇಕಾದವರು ಇದಕ್ಕೆ ವಾರ್ನಿಶ್ ಹಾಕೋಬಹುದು. ನಾವ್ ಇದು ಈ ಪೀಸು ಹೀಗೆ ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ಕೆಲವ್ರದ್ದು ಕಂಬದ ದೀಪಗಳಿರುತ್ತಲ್ಲ, ದೇವ್ರನ್ನ ಇಟ್ಬಿಟ್ಟು ಆ ಕಡೆ ಈ ಕಡೆ ಇದ್ರ ಮೇಲೆ ದೀಪಗಳನ್ನ ಇಡಬಹುದು. ಅಥವಾ ಕೆಲವ್ರು ಇಷ್ಟ ಇರೋರು ಅವರೇ ಪೇಂಟ್ ಮಾಡಿ ಅವರೇ ಇದು ಮಾಡಬಹುದು. ಇಲ್ಲಾಂದ್ರೆ ವಾರ್ನಿಶ್ ಮಾಡ್ಕೊಳ್ತೀವಿ ಅನ್ನೋರು ವಾರ್ನಿಶು ಮಾಡ್ಕೋಬಹುದು. ಹಾಗೆ ನಿಮ್ಗೆ ಇನ್ನೂ ಒಂದು ವಿಶೇಷವಾದ ಕೆಲವುಗಳನ್ನ ಪರಿಚಯ ಮಾಡ್ಬೋದು. ಈ ತರದ್ರಲ್ಲಿ ಇವಾಗ ನಿಮ್ಗೆ ಈ ತರ ಚಿಕ್ಕ ಚಿಕ್ಕ ಆನೆಗಳದ್ದು ಬರುತ್ತೆ. ಇದ್ರ ಮೇಲೆ ದೇವ್ರನ್ನೇ ಕೂರಿಸಬಹುದು, ಇಲ್ಲ ಅಂದ್ರೆ ದೇವ್ರನ್ನ ಕೂರಿಸಿ ಆ ಕಡೆ ಈ ಕಡೆ ದೀಪಗಳನ್ನ ಇಡಬಹುದು. ಸೊ ನಿಮ್ಗೆ ಈ ಚಿಕ್ಕ ಸೈಜ್ ಇಂದ ಹಿಡಿದು ಈ ದೊಡ್ಡ ಸೈಜ್ ವರ್ಗ ಸಿಗತ್ತೆ. ಸೊ ಇದ್ರ ಮೇಲೆ ದೀಪಗಳು ಇಡ್ಬೋದು, ದೇವ್ರುಗಳನ್ನು ಇಡ್ಬೋದು. ಈ ತರ ಪ್ಲೈವುಡ್ ಟ್ರೇಸ್ ಹೀಗಿದೆ. ಇದ್ರ ಮೇಲೆ ಈಗ ಲ್ಯಾಮಿನೇಷನ್ ಸ್ಟಿಕ್ಕರ್ ಮಾಡಿದೀವಿ, ಟ್ಯಾಂಜೋರ್ ಪೇಂಟಿಂಗ್ಸ್ ತರ. ದೂರದಿಂದ ನಿಮ್ಗೆ ಇದು ಒರಿಜಿನಲ್ ಟ್ಯಾಂಜೋರ್ ಪೇಂಟಿಂಗ್ ತರ ಕಾಣುತ್ತೆ. ಹೌದು. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ನೀವು ಕೊಡೋಕೆ. ಯಾಕಂದ್ರೆ ಯಾವ್ದೇ ಕೊಟ್ರು ಈಗ ಪ್ಲಾಸ್ಟಿಕ್ ಇದು ಏನು ಜರ್ಮನ್ ಸಿಲ್ವರ್ ಅದೆಲ್ಲ ಕಪ್ಪಾಗತ್ತೆ. ಇದು ಕಪ್ಪು ಆಗೋದಿಲ್ಲ, ಏನು ಆಗೋದಿಲ್ಲ. ನಿಮಗ್ ಫೇಡ್ ಅನ್ಸಿದ್ರೆ ಈ ಡಿಸೈನ್ ಬೇಡ ಅಂದ್ರೆ ನೀವೇ ಇನ್ನೊಂದು ಡಿಸೈನ್ ಮಾಡಬಹುದು. ಇದನ್ನ ನಾಟ್ ಓನ್ಲಿ ಟ್ರೇ ತರ ಯೂಸ್ ಮಾಡೋದು ಒಂದೇ ಅಲ್ಲ, ಕೆಲವ್ರು ಏನ್ ಮಾಡಿದಾರೆ, ಕೆಲವು ಮನೆಯಲ್ಲಿ ಇದನ್ನ ತಗೊಂಡು ಹೋಗಿ ಇದನ್ನ ಟ್ಯಾಂಜೋರ್ ಪೇಂಟಿಂಗ್ ತರ ಕಾಣುತ್ತೆ ಅನ್ಬಿಟ್ಟು ಗೋಡೆಗೆ ಮೆಟ್ಲು ಹತ್ಬೇಕಾದ್ರೆ ಗೋಡೆಗಳಿಗೆ ಹೀಗೆ ಮೂರ್ ಮೇಲಕ್ಕೆ ಹೀಗೆ 6 ಕಲರ್ ವೈಸ್ ಮಾಡಿಟ್ಟಿದ್ದಾರೆ. ಸೊ ಆ ತರ ಇದು ಚೆನ್ನಾಗಿ ಕಾಣುತ್ತೆ ಅಂತ. ರೆಕ್ಟಾಂಗಲ್ ಬರುತ್ತೆ, ಆದ್ರೆ ಇದು ಮತ್ತೆ ಇನ್ನೊಂದು ಸ್ಮಾಲ್ ಸೈಜ್, ಇದಕ್ಕಿಂತ ಸ್ಮಾಲ್ ಸೈಜ್ ಬರುತ್ತೆ. ವಿತ್ ಬಾಕ್ಸ್ ಸ್ಟೋರೇಜ್. ಇದು ಆನೆದು ಬರುತ್ತೆ ಬಾಕ್ಸು. ಅದು ಒಳಗಡೆ 4 ಕಂಟೈನರ್ ಸ್ಟೋರೇಜ್ ಇದೆ. ನೀವು ನಿಮ್ಮ ಇದರಲ್ಲಿ ಗಾಡ್ರೇಜ್ ಅಲ್ಲಿ ಒಡವೆಗಳನ್ನ ಹಾಕು ಇಡಬಹುದು. ಜೊತೆಗೆ ಇಲ್ಲ ಅಂತಂದ್ರೆ ಡ್ರೈ ಫ್ರೂಟ್ಸ್ ಹಾಕಿ ಇಡ್ತೀರಾ, ಅದು ಮಾಡಬಹುದು. ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಥವಾ ನಿಮ್ಮ ಸಣ್ಣ ಸಣ್ಣ ಒಡವೆಗಳೆಲ್ಲ ಹಾಕಿ, ಮಕ್ಕಳದೆಲ್ಲ ಈ ಕಾಲದಲ್ಲಿ ತುಂಬಾ ಚಿಕ್ಕದು ಹಾಕೊಳ್ತಾರಲ್ಲ, ಅದೆಲ್ಲ ಅದ್ರೊಳಗಡೆ ಹಾಕಿ ಇಡಬಹುದು. ಖಂಡಿತ ಕಲರ್ಫುಲ್ ಆಗಿ ಚೆನ್ನಾಗಿರತ್ತೆ. ಗಿಫ್ಟ್ ಕೊಡಕ್ಕೂ ಚೆನ್ನಾಗಿರತ್ತೆ. ನೋಡಿ, ತುಂಬಾನೇ ಹಿಡಿಯುತ್ತೆ ಆರಾಮಾಗಿ. ಆಮೇಲೆ ಈಗ ಗೋಕುಲಾಷ್ಟಮಿಗೆ ಇದಕ್ಕೆಲ್ಲ ನಿಮಗೆ ಮದ್ವೆ ಶಾಸ್ತ್ರಕ್ಕೆ ಎಲ್ಲದಕ್ಕೂ ತೊಟ್ಲು ಬೇಕಾಗತ್ತೆ. ಸೊ ಇದೆಲ್ಲ ಟೀ ಕುಡ್ ತೊಟ್ಲುಗಳು 2 ಸೈಜಲ್ಲಿ ಬರುತ್ತೆ ನಿಮಗೆ. ಎಲ್ಲ ಟೀ ಕುಡ್ದು ಚೆನ್ನಾಗಿದೆ. ಈ ತರ ಹಿಂಗೆ ಕೃಷ್ಣಾಷ್ಟಮಿಗೆ ನೀವು ಇದ್ರ ಮೇಲೆ ಬೇಕಾದ್ರೆ ನಿಮ್ಮ ಡಿಸೈನ್ಸ್ ಕೂಡ ಮಾಡಿಸ್ಕೋಬಹುದು. ಅದೇ ತರದ್ರಲ್ಲಿ ನಿಮ್ಗೆ ಈ ತರ ಟ್ರೇ ಸಿಗತ್ತೆ, ಈ ಕುಂದನ್ ವರ್ಕ್ ಎಲ್ಲ ಇರೋದು. ಸೊ ಇದನ್ನು ನೀವು ಟ್ರೇ ತರಾನು ಯೂಸ್ ಮಾಡ್ಕೋಬಹುದು ಹೀಗೆ, ಇಲ್ಲ ಅಂದ್ರೆ ವಾಲ್ಗೆ ಹ್ಯಾಂಗಿಂಗು ಯೂಸ್ ಮಾಡ್ಬೋದು. ಹಾಗೆ ಟೀ ಕುಡ್ಡಲ್ಲಿ ಈ ತರ ಜ್ಯುವೆಲ್ರಿ ಬಾಕ್ಸ್ ತರ ಇದನ್ನ ನೀವು ಯಾವ್ದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಇದು ಟೀ ಕುಡ್ದು, ಇದು ನಿಮ್ಗೆ ಬೇರೆ ಉಡ್ದು ಸಿಗಬಹುದು, ಬಟ್ ಇದು ಟೀ ಕುಡ್ಡು. ಕ್ಯಾಶ್ ಬಾಕ್ಸ್ ಆದ್ರೂ ಇಟ್ಕೋಬಹುದು. ಕೆಲವ್ರ ಮನೆಗಳಲ್ಲಿ ಲಾಕರ್ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ದುಡ್ಡು ಇಟ್ಬಿಟ್ಟು ಒಂದು ಕನ್ನಡಿ ಇಡ್ತಾರೆ.
ಅದೊಂದು ಇದೆ, ಯಾಕಂದ್ರೆ ದಟ್ ವಿಲ್ ಮಲ್ಟಿಪ್ಲೈ ಅನ್ನೋದಕ್ಕೆ. ಸೊ ನೋಟುಗಳನ್ನ ಇಟ್ಬಿಟ್ಟು ಅದ್ರ ಹಿಂದೆ ಚಿಕ್ಕ ಕನ್ನಡಿ ಇಡ್ತಾರೆ, ದಟ್ ವಿಲ್ ಮಲ್ಟಿಪ್ಲೈ ಅಂತ. ಸೊ ಇಲ್ಲಿ ಒಂದು ಕನ್ನಡಿ ಇಟ್ಕೋಬಹುದು, ಮುಂದೆ ದುಡ್ಡು ಇಡಬಹುದು. ಹಾಗೆ ಇಲ್ಲಾಂದ್ರೆ ಒಡವೆಗಳು ಇಡಬಹುದು. ವಿತ್ ವೆಲ್ವೆಟ್ಟು ಬರುತ್ತೆ, ವಿತೌಟ್ ವೆಲ್ವೆಟ್ಟು ಬರುತ್ತೆ. ಹಾಗೆ ಇದು ಯಾವುದಕ್ಕೆ ಅಂದ್ರೆ ಇವಾಗ ಮದುವೆ ಶಾಸ್ತ್ರ ಅಥವಾ ಗೃಹಪ್ರವೇಶ ಮಾಡಿದಾಗಲ್ಲ ಮುಂಚೆ ಎಲ್ಲ ಇದೆಲ್ಲ ಇಡೋರು, ರುಬ್ಬಗುಂಡು, ಅಮ್ಮಿಕಲ್ಲು, ಬೀಸೋಕಲ್ಲು ಎಲ್ಲ ಇಡೋರು. ಇವಾಗ ಅದೆಲ್ಲ ನಾವು ಅಪಾರ್ಟ್ಮೆಂಟಲ್ಲಿ ಆಗೋದೇ ಇಲ್ಲ. ಈಗ ಸಿಂಗಲ್ ಮನೆಗಳಿದ್ರೂ ಅದ್ರಲ್ಲಿ ಮಾಡಲ್ಲ. ಸೊ ಆ ಕಾರಣಕ್ಕೆ ಇವಾಗ ಇದು ಒಂದು ಪೂಜೆ ಸೆಟ್ಟು ನಿಮಗೆ. ಈಗ ಮದುವೆ ಶಾಸ್ತ್ರದಲ್ಲಿ ಇದ್ರ ಕಾಲ್ ಮೇಲೆ ಇಟ್ಟು ನಿಮಗೆ ಕಾಲುಂಗ್ರ ಹಾಕಿಸ್ತಾರೆ ಅಮ್ಮಿ ಮೇಲೆ. ಗೃಹಪ್ರವೇಶದಲ್ಲಿ ಇದೆಲ್ಲ ಇದ್ದು 3 ಜನ 5 ಜನ ಶಾಸ್ತ್ರ ಮಾಡ್ತಾರೆ. ಸೊ ಆ ಶಾಸ್ತ್ರಕ್ಕೆ ಮನೆಗಳಲ್ಲಿ ಜಾಗ ಇರೋದಿಲ್ಲ, ದೊಡ್ಡದು ಇಡೋಕ್ಕಾಗಲ್ಲ. ಸೊ ಅವ್ರಿಗೆ ಈ ಪುಟಾಣಿ ಸೆಟ್ಟು ಶಾಸ್ತ್ರಗಳಿಗೆ ಮಾಡೋದಕ್ಕೆ. ಇದನ್ನ ನೀವು ಅಡುಗೆ ಮನೇಲಿ ಡಿಸ್ಪ್ಲೇ ಸೆಟ್ಟು ಅಥವಾ ಶೋಕೇಸಲ್ಲೂ ಆಮೇಲೆ ಇಟ್ಕೋಬೋದು. ಒಂದು ರೂಢಿ ಏನಂತಂದ್ರೆ ನಾವು ಮಾಡಿದ ಪೂಜೆ ಮಾಡಿದ ಬೀಸೋ ಕಲ್ಲು ಇದೆಲ್ಲ ಇನ್ನೊಬ್ರಿಗೆ ಕೊಡೋ ಹಂಗಿಲ್ಲ ಅಂತ ಒಂದು ರೂಲ್ ಇದೆ. ಅದು ನಮ್ಮನೆ ಲಕ್ಷ್ಮಿ ಇನ್ನೊಬ್ರ ಮನೆಗೆ ಹೋಗಬಾರ್ದು. ಈಗ ಮೊರ, ಒನಕೆ, ಬೀಸೋ ಕಲ್ಲು ಇದೆಲ್ಲ ಪರ್ಮನೆಂಟ್ ಆಗಿರೋದು ಅವಾಗ. ಸೊ ಅದು ಯಾರ ಮನೆಗೂ ಹೋದ್ರು ವಾಪಸ್ ಬರಬೇಕಿತ್ತದು. ಸೊ ಹಾಗೆ ಇವಾಗ ಈ ಚಿಕ್ಕ ಮೊರಾನು ಒನಕೆನೂ ಮಾಡಿಸಿದ್ದೀವಿ. ಒನಕೆಗೂ ನೀವು ಒಂದು ಇದಿಟ್ಬಿಟ್ಟು ಕುಟ್ಟೋ ಶಾಸ್ತ್ರ ಮಾಡಬಹುದು. ಈಗ ಮೊರ ಈ ಚಿಕ್ಕ ಮೊರಗಳನ್ನ ಮಾಡಿಸಿದ್ದೀವಿ. ಇದು ಕೆಲವ್ರು ಮೊರದ ಬಾಗ್ನ ಮಾಡೋಕ್ಕೆ ತಗೊಳ್ತಾ ಇದ್ದಾರೆ. ಇದ್ರ ಜೊತೆಗೆಲ್ಲ ಇಟ್ಬಿಟ್ಟು ಇದ್ರೊಂದು ಹಳದಿ ಕುಂಕುಮ ಪ್ಯಾಕೆಟ್ ಇಟ್ಬಿಟ್ಟು ಒಂಚೂರು ಇದಿಟ್ಬಿಟ್ಟು ಎಲ್ಲರಿಗೂ ಬ್ಯಾಗಲ್ಲಿ ಹಾಕಿ ಇದನ್ನ ಕೊಡ್ತಾ ಇದ್ದಾರೆ. ಇದು ಮೇಜರ್ಲಿ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರಲ್ಲ ಅವರುಗಳು ತುಂಬ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಕಾಶಿ ಯಾತ್ರೆಗೆ ಹೋಗೋರು ಜಾಸ್ತಿ, ಗಂಗೆಗೆ ಇವಾಗ ಜಾಸ್ತಿ ಹೋಗ್ತಾ ಇದ್ದಾರೆ ಕಾಶಿಗೆ. ಗಂಗೆಗೆ ನಾವು ಸಾಮಾನ್ಯ ನದಿಗಳಿಗೆ ಪೂಜೆ ಮಾಡಿ ಬಾಗ್ನ ಕೊಡೋ ರೂಢಿ ಇದೆ. ಸೊ ಆ ಬಾಗ್ನ ಕೊಡೋ ರೂಢಿಲಿ ಏನು ಮಾಡ್ತಾರೆ, ಎಲ್ಲರೂ ಏನು ಮಾಡ್ತಾರೆ, ಅರ್ಶಿನ ಕುಂಕುಮ, ₹1 ಕಾಯಿನು, 1-2 ಅಕ್ಕಿ, 1-2 ಇದು ಎಲ್ಲ ಇಟ್ಬಿಟ್ಟು ಹೀಗೆ ಇಟ್ಬಿಟ್ಟು ಕಟ್ಬಿಟ್ಟು ನದಿಲಿ ಬಿಡ್ತಾ ಇದ್ದಾರೆ. ಸೊ ಇದು ನದಿಲಿ ಬಿಟ್ಟಾಗ ನಿಮ್ಗೆ ಏನು ತೊಂದರೆ ಆಗಲ್ಲ. ಸೊ ಯಾಕಂದ್ರೆ ಕರಗುತ್ತೆ ಇದು ನೀರು ಒಳಗಡೆ, ಯಾರಿಗೂ ತೊಂದರೆನೂ ಆಗಲ್ಲ. ಸೊ ನೀವು ನದಿ ಪೂಜೆಗೆ ಮಾಡಿ ಬಾಗ್ನ ಕೊಟ್ಟಂಗೂ ಆಗತ್ತೆ. ಸೊ ಅದಕ್ಕೆ ತುಂಬ ತಗೊಳ್ತಾ ಇದ್ದಾರೆ. ಹಾಗೆ ಈ ನೊಗ ಎಷ್ಟೋ ಜನಗಳಿಗೆ ಇದು ಗೊತ್ತೇ ಇಲ್ಲ. ಇದು ಹಸುನ ಎತ್ತನ್ನ ಆ ಕಡೆ ಈ ಕಡೆ ಕಟ್ಟಿ ಜಟ್ಕಾ ಗಾಡಿ ಇದು ಮಾಡೋರು, ಇಲ್ಲ ಅಂದರೆ ಹೊಲ ಉಳಕ್ಕೆ ಇದನ್ನು ಯೂಸ್ ಮಾಡೋರು. ಸೊ ಇದು ಮದುವೆ ಶಾಸ್ತ್ರಗಳಲ್ಲಿ ಸ್ವಲ್ಪ ಕಡೆ ಬೇಕಾಗತ್ತೆ. ಸೊ ಅವ್ರಿಗೋಸ್ಕರ ಇದು ಮಾಡಿಸಿರೋದು. ಹಾಗೆ ಯಾವುದೋ ಒಂದು ಕಮ್ಯುನಿಟಿಲಿ ಈ ನೊಗ ನೇಗಿಲೆಲ್ಲ ಪೂಜೆ ಮಾಡ್ತಾರಂತೆ. ಅವರು US ಅಲ್ಲಿದ್ದಾರೆ, ಅದೆಲ್ಲ ಇವಾಗ ಸಿಗೋದಿಲ್ಲ, ನಮ್ಗೆ ಇದು ಬೇಕೇ ಬೇಕು ಅಂದಾಗ ಅವರಿಂದ ಶುರುವಾಗಿ ಇದ್ದು ಮಾಡಿಸಿದ್ದು. ಸೊ ಶಾರ್ಟ್ ಚಿಕ್ಕದಾಗಿ ಮಾಡಿಸಿರೋ ಈ ನೊಗ ನೇಗಿಲೆಲ್ಲ ಟೀ ಕುಡ್ಡಲ್ಲೇ ಮಾಡಿಸಿದ್ದೀವಿ. ಈ ಒನಕೆ ಕೂಡ ಟೀ ಕುಡ್ಡೇನೆ. ಸೊ ನಿಮ್ಗೆ ಇಟ್ಟರೆ ಇದೆಲ್ಲ ಹುಳ ಗಿಳ ಏನು ಬರಬಾರ್ದು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಟೀ ಕುಡ್ಡಲ್ಲೇ ಮಾಡಿಸ್ತಾ ಇದ್ದೀವಿ. ಇದು ಎಲ್ಲರೂ ಏನಂತ ಕೇಳ್ಬೋದು, ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಹೌದು, ಇದು ತೆಂಗಿನಕಾಯಿ ಒಡೆಯೋ ಯಂತ್ರ. ಹಳೆ ಕಾಲದಲ್ಲಿ ಒಂದು ಸ್ವಲ್ಪ ರಫ್ ಆಗಿರೋದು, ಇಷ್ಟೆಲ್ಲ ಡಿಸೈನ್ ಬರ್ತಾ ಇರಲಿಲ್ಲ. ಹೀಗೆ ತೆಂಗಿನಕಾಯಿ ಒಡೆದ್ರೆ ಈ ಕಡೆಯಿಂದ ಬೆಲ್ಲ ಕುಟ್ಕೊಳ್ಳೋದು. ಸೊ ಆ ಥರಕ್ಕಿದು. ಇದೆಲ್ಲ ಮುದ್ದೆ ಕೋಲು. ಕೆಲವ್ರಿಗೆ ಫ್ಲ್ಯಾಟ್ ಬೇಕು ಅಂತ ಹೇಳ್ತಾರೆ, ಆದರೆ ಕೈಯಲ್ಲಿ ಹಿಡಿ ಇರೋಕ್ಕೆ ಬೇಕು ಅಂತಾರೆ. ಹಿಂಗೆ ಕೈಯಲ್ಲಿ ಹಿಡಿ ಹಿಡ್ಕೊಂಡು ಆರಾಮಾಗಿ ಮುದ್ದೆ ತಿರುಗಿಸೋಕ್ಕೆ 2 ಸ್ಟೈಲಲ್ಲಿ ಇದು ಮುದ್ದೆ ಕೋಲು. ಇದು ನೀವು ಇದೆಲ್ಲ ಈ ಥರ ಇರಬೇಕಾದ್ರೆ ಇದೇನಕ್ಕೆ ಕಪ್ಪಗಿದೆ ಅಂತ ಅನ್ಬೋದು. ಇದು ಕಗ್ಗಲಿ ಮರ ಅಂತ ಹೇಳ್ತೀವಿ. ಇದರಲ್ಲಿ ಇದು ಆ ಕಾಲದಲ್ಲೆಲ್ಲ ನೀವು ಮನೆಗಳಲ್ಲಿ ನೋಡಿದ್ರೆ ಹೆಚ್ಚಾಗಿ ಈ ಥರದ ಲಟ್ಟಣಿಗೆಗಳು ಇರ್ತಾ ಇರಲಿಲ್ಲ, ಎಲ್ಲ ಕಪ್ಪು ಮರದ ಲಟ್ಟಣಿಗೆಗಳೇ ಇರೋದು. ಇದು ಕಗ್ಗಲಿ ಮರ. ಇದೇನಂದ್ರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ. ಹಾಗೆ ಅದರಲ್ಲಿ ಇವಾಗ ನೋಡಿ, ಇದರಲ್ಲೇ ಕಗ್ಗಲಿ ಮರದಲ್ಲೇ ನಿಮಗೆ ಇದೆಲ್ಲ ಜಪಮಾಲೆಗಳು ಇದೆಲ್ಲ. ಇದರಲ್ಲಿ ನಿಮಗೆ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆಮೇಲೆ ನಿಮಗೆ ದೃಷ್ಟಿ ತಾಗೋದು, ಈವಿಲ್ ಐ ಅಂತ ಹೇಳ್ತಿರಲ್ಲ, ದೃಷ್ಟಿ ತಾಗೋದು, ಕಣ್ಣು ಬೀಳೋದು ಅಂತೆಲ್ಲ ಹೇಳ್ತೀವಲ್ಲ, ಅದೆಲ್ಲ ನಮಗೆ ಬೀಳೋದು ಕಡಿಮೆ ಆಗುತ್ತೆ. ಇದು ಅಡುಗೆ ಮನೇಲಿರೋದ್ರಿಂದ ಏನಾಗುತ್ತೆ, ನೀವು ಲಟ್ಟಿಸ್ತಾ ಇದ್ರದ್ದು ಮೆಡಿಸಿನಲ್ ಪ್ರಾಪರ್ಟೀಸು ಇದ್ರೊಳಗಡೆ ಹೋಗುತ್ತೆ ನಮ್ಮ ಕೈಗೂ. ಆ ಥರದ ಲಟ್ಟಣಿಗೆಗಳಿಗಿಂತ ಈ ಥರದ ಲಟ್ಟಣಿಗೆಗಳು ನಿಮಗೆ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೇದು. ಸೇಮ್ ಅಲ್ವಾ? ಯಾವುದು ಸೇಮ್. ಇದರಲ್ಲೇ ನೋಡಿ ಜನಗಳಿಗೆ ಬೇಕಾಗಿರೋ ಮಸಿಯಕ್ಕೆ, ಇದು ಮೊಸರು ಕಡಿಯಕ್ಕೆ, ಇದೆಲ್ಲ ಮಸಿಯೋಕ್ಕೆ. ಇದೆಲ್ಲ ನಾದಸ್ವರ ಮಾಡ್ತಾ ಇದ್ರಲ್ಲ ಆ ಮರಗಳು ಕಗ್ಗಲಿ ಮರ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಸೊ ಈ ಥರ ಇದರಲ್ಲೇ ನಿಮಗೆ ಆನೆಗಳು ಮಾಡಿಸ್ತಾರೆ, ಪಟ್ಟದ ಬೊಂಬೆಗಳನ್ನು ಮಾಡಿಸ್ತಾರೆ, ಕರೆಕ್ಟ್ ಎಲ್ಲ ಮಾಡಿಸ್ತಾರೆ. ಆ ಕಾಲದಲ್ಲಿ ಈ ಮರದಲ್ಲಿ ಮಕ್ಕಳಿಗೆ ಬೊಂಬೆ ಮಾಡಿಸಿ ಕೊಡೋರು. ಈ ಥರ ಬೊಂಬೆಗಳು ಮಾಡಿಸಿರೋರು. ಆ ಬೊಂಬೆಗಳಲ್ಲಿ ಆ ಮಕ್ಕಳು ಅದನ್ನ ಕಚ್ಕೋತಾ ಇದ್ರು ಆಟ ಆಡ್ಬೇಕಾದ್ರೆ.
ಅವ್ರಿಗೆ ಹಲ್ಲು ಬರ್ತಾರೆ ಸಮಯದಲ್ಲಿ ಆ ಬೊಂಬೆಗಳನ್ನ ಕೊಡೋರು. ಆ ಬೊಂಬೆಗಳನ್ನ ಕೊಟ್ಟಾಗ ಅವ್ರಿಗೆ ಹಲ್ಲು ಕಚ್ಚಿದ್ರು ಇದ್ರೊಳಗಡೆ ಇರೋ ಮೆಡಿಸಿನಲ್ ಪ್ರಾಪರ್ಟೀಸ್ ಆ ದೇಹಕ್ಕೆ ಹೋಗೋದು. ಇವಾಗ ನಾವು ಟೀತರ್ ಅಂತ ಕೊಡ್ತೀವಿ ಗೊತ್ತಾ, ಫೈಬರ್ದು ಅದು ಇದು ಅಂತ. ಮಕ್ಳಿಗೆ ಹಲ್ಲು ಬರ್ತಾ ಇದೆ ಕಚ್ಚಕ್ಕೆ ಏನಾದ್ರು ಕೊಡಿ ಅಂತಾರಲ್ವಾ. ಸೊ ಆ ಕಾಲದಲ್ಲಿ ಇದ್ರಲ್ಲಿ ಕಡ್ಡಿಗಳು ಬರೋದು, ಬೊಂಬೆಗಳು ಬರೋದು. ಮಕ್ಳು ಬೊಂಬೆ ಇಟ್ಕೊಂಡು ಆಟ ಆಡೋರು. ಪ್ಲಸ್ ಅದನ್ನ ಕಚ್ಚಿದ್ರು ಆ ರಸ ಒಳಗಡೆ ಹೋದ್ರು ಅವ್ರಿಗೇನು ತೊಂದರೆ ಆಗ್ತಿರ್ಲಿಲ್ಲ. ಅದರಿಂದ ದೇಹಕ್ಕೆ ಒಳ್ಳೇದೇನೆ. ಸೊ ಹಾಗಿರ್ತಾ ಇತ್ತು. ಈಗ ಇದರಲ್ಲೇ ನಾವು ಇದು ಸ್ಪೆಷಲ್ ಆಗಿ ಅಯ್ಯಂಗಾರ್ ಕಮ್ಯುನಿಟಿಗೆ ಮಾಡಿಸ್ಕೊಟ್ಟಿದ್ದು ಒಂದಿದು ಆನೆ. ನಮ್ಗೆ ಆ ಡಿಸೆಂಬರ್ ಇದರಲ್ಲಿ ಆನೆ ಹಬ್ಬ ಅಂತ ಬರುತ್ತೆ. ಆಮೇಲೆ ಹೆಣ್ಮಕ್ಳು ಮದುವೆ ಆದಾಗ ಪಟ್ಟದ ಬೊಂಬೆ ಜೊತೆಗೆ ಅಯ್ಯಂಗಾರ್ ಕಮ್ಯುನಿಟಿಲಿ ಆನೆ ಕೊಡ್ತಾರೆ. ಆನೆ ಹಬ್ಬಕ್ಕೆ ಪ್ರತಿ ಡಿಸೆಂಬರಲ್ಲಿ ವಿಷ್ಣು ದೀಪ ಅಂತ ಮಾಡ್ತೀವಲ್ಲ, ಆ ಇದರಲ್ಲಿ ಈಗ ನಾವು ಇದು ಆನೆನ ಇಟ್ಟು ಪೂಜೆ ಮಾಡ್ತೀವಿ. ಆನೆ ಇಟ್ಟು ಪೂಜೆ ಮಾಡಿ ಮೊಸರನ್ನ ಇದೆಲ್ಲ ನೈವೇದ್ಯ ಮಾಡಿ, ಆ ಕಾಲದಲ್ಲಿ ತೋಪಲ್ಲಿ ಮಣ್ಣಿಂದ ಮಾಡಿ ತಗೊಂಡೋಗಿ ತೋಪಲ್ಲಿ ಬಿಡೋರು. ಸೊ ಅವಾಗ ಇದರಲ್ಲಿ ಇವಾಗ ಈ ಕಗ್ಗಳಿ ಮರದಲ್ಲೇನೆ ನಿಮ್ಗೆ ಈ ಕೆತ್ತನೆ ಇರೋ ಆನೆ ಚೆನ್ನಾಗಿದೆ. ಬಿಡದಿ ಮನೆಗಳಲ್ಲಿ ಇದನ್ನ ನೀವು ಕಾಣ್ಬೋದು. ಅಯ್ಯಂಗಾರ್ ಕಮ್ಯುನಿಟಿಲಿ ಆನೆ, ಪಟ್ಟದ ಬೊಂಬೆ ಎಲ್ಲ ಕಂಪಲ್ಸರಿ ಕೊಟ್ಟೆ ಆಗ್ಬೇಕು. ಪಟ್ಟದ ಬೊಂಬೆ ಕಂಪಲ್ಸರಿ ಇತ್ತು, ಆನೆ ಫಸ್ಟ್ ಟೈಮ್. ಇದು ನಮ್ಮಗಳಲ್ಲಿ ಅಯ್ಯಂಗಾರ್ ಕಮ್ಯುನಿಟಿಲಿ ಒಂದು ಕಂಪಲ್ಸರಿ ಆನೆ ಕಂಪಲ್ಸರಿ. ಆನೆ ಹಬ್ಬ ಅಂತಾನೆ ಮಾಡ್ತೀವಿ. ಹೌದೌದು. ಹಾಗೆ ಇದರಲ್ಲಿ ಈ ಕಗ್ಗಲಿ ಮರದಲ್ಲೇ ಚಿಕ್ಕ ಗೂಬೆ, ಚಿಕ್ಕದಾಗಿ ಗೂಬೆ ಮಾಡಿಸಿದೀವಿ. ಹಾಗೆ ಚಿಕ್ಕ ಆನೆಗಳು. ಅಂದ್ರೆ ಯಾವ ತರ ಬೊಂಬೆ ಬೇಕಂತ ನೀವೇ ಆರ್ಡರ್ ಮಾಡಿ ಮಾಡಿಸ್ತೀರಾ? ಆನೆಗಳನ್ನ ಈ ತರ ಸ್ಪೆಸಿಫಿಕ್ ಆಗಿ ಇದ್ ಮಾಡಿಸ್ತಾ ಇದೀವಿ. ಪಟ್ಟದ ಬೊಂಬೆಗಳು ಇದೆ. ಸೈಜ್ 6 ಇಂಚಿಂದ ಹಿಡಿದು 18 ಇಂಚ್ ವರೆಗೆ ಸಿಗತ್ತೆ. ಇವಾಗ ಶಾಸ್ತ್ರಕ್ಕೆಲ್ಲ ಬೇಕಾಗತ್ತೆ ಒನಕೆಗಳು. ಮುಂಚೆ ಎಲ್ಲ ಇವಾಗ ಶಾಸ್ತ್ರಗಳು ಮತ್ತಿರ್ಗ ಶುರು ಮಾಡಿದಾಗ ಎಲ್ಲರೂ ನಮ್ಮಲ್ಲೂ ಒಂದು ಒನಕೆ ಇರಬೇಕು ಅಂತ ಆಸೆ ಪಡ್ತಾರೆ. ಸೊ ಇದಕ್ಕೆ ಕರೆಕ್ಟಾಗಿ ಬರೋ ಹಂಗೆ ರುಬ್ಬಗುಂಡು ಚಿಕ್ಕದು ತರಿಸ್ಕೊಡ್ತೀವಿ ಕುಟ್ಟೋಕೆ. ಸೊ ಎಲ್ಲಾರ ಮನೇಲಿ ಹೆವಿದು ಇಟ್ಕೊಳಕ್ ಆಗಲ್ಲ ಅಂದಾಗ ಈ ತರ ಚಿಕ್ಕ ಚಿಕ್ಕ ಒನಕೆಗಳನ್ನ ಮಾಡಿಸಿದೀವಿ. 17 ಇಂಚ್ ಒನಕೆ ಇದು. ಅದಕ್ಕೆ ಸಣ್ಣ ರುಬ್ಬಗುಂಡು ಕೊಡ್ತೀವಿ ಈ ತರದ್ ಬರುತ್ತೆ ಜೊತೆಗೆ. ಅಂದ್ರೆ ಅದು ಸೆಪರೇಟ್ ಆಗಿ ತಗೋಬೇಕು. ಅವಾಗ ಅದರಲ್ಲಿ ನೀವು ಶಾಸ್ತ್ರ ಮಾಡಿದಾಗ 5 ಜನ ಮುತ್ತೈದೆಯರು ಅದನ್ನ ಕುಟ್ಟಕ್ಕೆ ಇದೂನು ಆ ಸಣ್ಣ ಇಷ್ಟಾಗ್ಲ ಬಾಯಿರೋ ಬೀಸಕ್ಕಲ್ಲಿ ಬರುತ್ತೆ, ರುಬ್ಬಗುಂಡು ಬರುತ್ತೆ, ಅದರಲ್ಲಿ ನೀವು ಕುಟ್ಕೋಬಹುದು. ಇನ್ ಕೆಲವು ಕಡೆ ಆಂಧ್ರದವರೆಲ್ಲ ಇದರಲ್ಲಿ ಕುಟ್ಟಿ ಇದಕ್ಕೆ ರಿಂಗ್ಸ್ ಬರ್ದಿಲ್ಲ ನೋಡಿದಿರಲ್ಲ, ಅವ್ರು ಇದ್ರಲ್ಲೇನೆ ಇದನ್ನ ಕುಟ್ಕೋತಾರೆ. ವಂಗಾಯಿ ಪಚ್ಚಡಿ ಅಂತೆಲ್ಲ ಮಾಡ್ತಾರೆ. ಹಸಿದ್ನೆಲ್ಲ ಹಿಂಗೆ ರುಬ್ಕೋತಾರೆ ಇದ್ರಲ್ಲಿ ಬೇಯಿಸಿರೋದ್ನೆಲ್ಲ ಅದನ್ನು. ಸೊ ಅವರು ಈ ತರ ಕೋಲ್ ಯೂಸ್ ಮಾಡ್ತಾರೆ. ಅವ್ರದಕ್ಕೆ ರಿಂಗ್ ಇರೋದಿಲ್ಲ. ಅವ್ರು ಇದನ್ನ ಸ್ವಲ್ಪ ರಿಂಗ್ ಯೂಸ್ ಇಲ್ಲ. ಅದರಲ್ಲಿ ಕರ್ನಾಟಕದ ಮತ್ತೆ ತಮಿಳ್ನಾಡು ಕಡೆ ರಿಂಗ್ಸ್ ಇದೆ, ಇವ್ರ ಕಡೆ ಆಂಧ್ರ ಕಡೆ ಇದು ಈ ತರ ಇರುತ್ತೆ. ಅವರು ಯಾಕಂದ್ರೆ ಈಗ ಬೇಯಿಸಿರೋದು ಬದನೆಕಾಯಿ ಪಚ್ಚಡಿ, ವಂಗಕಾಯಿ ಪಚ್ಚಡಿ ಇದೆಲ್ಲ ಹರ್ಕೊಳಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ ಕುಟ್ಟಣಿಗೆಲಿ ಅಥವಾ ರುಬ್ಬಗುಂಡುಗಳಲ್ಲಿ. ಸೊ 2 ತರಾನು ಇಟ್ಟಿದ್ದೀವಿ. ಯಾರಿಗೆ ಯಾವ ತರ ಉಪಯೋಗ ಬೇಕಾಗುತ್ತೆ ಅವ್ರು ಆ ತರ ತಗೋಬಹುದು. ಇವಾಗ ಈ ಕಡೆ ಬಂದ್ರೆ ನಿಮ್ಗೆ ಇದೆಲ್ಲ ಟೀ ಕುಡ್ ಸ್ಟೋರಿಂಗ್ ಕಂಟೈನರ್ಸ್. ಇದರಲ್ಲಿ ನಿಮ್ಗೆ ಹುಳ ಬರೋದಾಗ್ಲಿ ಇದಾಗ್ಲಿ ಏನೂ ಆಗಲ್ಲ. ಸೊ ಸ್ಟೀಲು ಅದೆಲ್ಲ ಇಟ್ಕೊಂಡ್ರೆ ಉಜ್ಜಬೇಕು, ಎಲ್ಲ ಮಾಡಬೇಕು, ಎಲ್ಲ ಕಷ್ಟ ಇದೆ. ಇದೆಲ್ಲ ಏನು ಉಜ್ಕೊಳ್ಳೋದು ಏನು ಕಷ್ಟ ಇಲ್ಲ, ಏನೂ ಇಲ್ಲ. ಸೊ ಈ ಥರ ಅರ್ಧ kg 3/4 kg ಇದೆಲ್ಲ ಇರುತ್ತೆ. ಸೊ ಈ ಥರ ಹೀಗೆ ಮುಚ್ಚಿಬಿಟ್ರೆ ಆಗೋಯ್ತು. ಸೊ ಹೀಗೆ ನಿಮಗೆ ಕಂಟೈನರ್ಸು ಸಿಗತ್ತೆ. ಹಾಗೆ ನಿಮಗೆ ಶಾಸ್ತ್ರಕ್ಕೆ ಬೇಕಾಗಿರೋ ಈ ಮುಕ್ಕಾಲಿ ಮಣೆ, ಕಳಶ ಇಟ್ಟು ಪೂಜೆ ಮಾಡ್ತಾರಲ್ಲ ಮುಕ್ಕಾಲಿ ಮಣೆ. ಸೊ ಕಳಶ ಇಡಕ್ಕೆ 3 ಕಾಲಿನ ಮಣೆನೇ ಆಗ್ಬೇಕು. ಸೊ ಆ ಥರ ಈ ಥರ 3 ಕಾಲಿನ ಮಣೆ ಇದೆ. ಆಮೇಲೆ ಒಂದು ಕಮ್ಯುನಿಟಿಲಿ ಇದನ್ನ ಇಟ್ಕೊಂಡು ಊಟ ಮಾಡ್ತಾರಂತೆ, ಅವ್ರಿಗೆ 4 ಕಾಲಿಂದ ಮಣೆ ಈ ಥರ. ಸೊ 3 ಇದೆ, 4 ಇದೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ಹೇಳಬೇಕು ಅಂದರೆ ಕಲ್ಲಿನ ದೀಪಗಳು. ನಿಮಗೆ ಇವಾಗ ಈ ಥರ ದೀಪಗಳಿದೆ, ಈ ಥರ ದೀಪ ಇದೆ, ಈ ಥರ ದೀಪ ಇದೆ. ಹೇಗೆ ಅಂತಂದರೆ ಇದ್ರೊಳಗಡೆ ನೋಡಿ ನಾವು ಬತ್ತಿ ಹಾಕಿ ಮುಂದಿಂದ ಎಳ್ಕೊಂಡು ಇಡಬಹುದು. ತುಂಬ ಹೊತ್ತು ನಿಧಾನಕ್ಕೆ ಚೆನ್ನಾಗಿ ಉರಿಯುತ್ತೆ. ಇದೆಲ್ಲ ಕಲ್ಲಿನ ದೀಪಗಳು. ನಿಮ್ಗೆ ಎಷ್ಟೊತ್ತು ಇಟ್ರು ದೀಪಾವಳಿ ಟೈಮಲ್ಲೆಲ್ಲ ಹೊರಗಡೆ ಇಟ್ಟರೆ ಚಿಕ್ಕ ಚಿಕ್ಕದೆಲ್ಲ ಕಾಗೆ ಎಳ್ಕೊಂಡು ಹೊಟ್ಟೋಗುತ್ತೆ, ಬೇಗ ಬೀಳಿಸಿ ಒಡೆದು ಹಾಕತ್ತೆ. ಇದನ್ನೆಲ್ಲ ಅಳ್ಳಾಡ್ಸಕ್ಕೂ ಆಗಲ್ಲ. ಇಲಿಗಾಗ್ಲಿ ಕಾಗೆಗಾಗ್ಲಿ ಕಾಂಪೌಂಡ್ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ತೊಳ್ಕೊಳ್ಳೋದು ಈಸಿ ನಿಮಗೆ.
ಅಂಟೋದಿಲ್ಲ, ಜಿಗಿಟಿರೋದಿಲ್ಲ, ಏನೂ ಇಲ್ಲ. ಸುಮ್ಮನೆ ಒಂಚೂರು ಬಿಸಿನೀರಲ್ಲೆಲ್ಲ ಅದ್ದಿಟ್ಬಿಟ್ರೆ ಸೋಪ್ ಹಾಕ್ಬಿಟ್ಟು ಕ್ಲೀನ್ ಆಗಿಬಿಡುತ್ತೆ, ಒರೆಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ಬಹುದು. ಸೊ ಈ ಥರದ್ದು ಬರುತ್ತೆ, ಈ ಥರ ಬರುತ್ತೆ ಮಾಮೂಲು. ಇದು ಇನ್ನೊಂದು ಥರ ರೌಂಡು, ಇದ್ರೊಳಗಡೆ ದೀಪ ಹಾಕ್ಬಿಟ್ಟು ಸಣ್ಣಗೆ ತುಂಬ ಹೊತ್ತು ಉರಿಯೋಕ್ಕಿಡಬಹುದು. ಇದ್ರಲ್ಲಿ ಸೈಜಸ್ ಇದೆ, ಇಲ್ಲ ಇಷ್ಟೇ ಸೈಜಸ್ಸು. ಆಮೇಲೆ ಕಂಬದ ದೀಪ ಬರುತ್ತೆ, ತುಳಸಿ ಮುಂದೆ ಎಲ್ಲ ಇಡೋಕ್ಕೆ ಅಥವಾ ದೇವ್ರ ಬಾಗಿಲು ಮುಂದೆ ಎಲ್ಲ ಇದಕ್ಕೂ ಇಡೋದಕ್ಕೂ, ದೇವ್ರ ಮನೆ ಒಳಗಡೆ ಹಚ್ಚೋಕ್ಕೂ ಈ ಥರ ಕಂಬದ ದೀಪಗಳು. ಮೇಂಟೆನೆನ್ಸ್ ತುಂಬ ಈಸಿ. ಓಕೆ. ತುಂಬ ಸುಮ್ಮನೆ ಒಂಚೂರು ಬಿಸಿನೀರಲ್ಲಿ ಅದ್ದಿಟ್ಬಿಟ್ರೆ ಮುಗೀತು, ಒರೆಸ್ಬಿಟ್ಟು ಎತ್ತಿಟ್ಕೋಬಹುದು. ಆ ಥರ ಇದೆ. ಸೊ ಇಲ್ಲಿ ಹಾಕೋದಿಲ್ಲ, ಇಲ್ಲಿ ಸುತ್ತಬಿಟ್ಟು ಅಲ್ಲಿ ಎಳೆದಿಡಬಹುದು, ಇಲ್ಲಾಂದ್ರೆ ಇದ್ರ ಮೇಲೆ ಮೂಗಿಟ್ಬಿಟ್ಟು ಅದ್ರ ಮೇಲೂ ಹಚ್ಚಿಡಬಹುದು. ಎಲ್ಲದಕ್ಕಿಂತ ಮೇನ್ ಅಂದ್ರೆ ಈ ಚಿಕ್ಕ ಚಿಕ್ಕ ದೀಪಗಳು. ಈಗ ತುಪ್ಪದ ದೀಪ ಹಚ್ತಾ ಇರ್ತೀರಾ, ಒಂದೊಂದು ಸ್ಪೂನ್ ತುಪ್ಪದ ದೀಪ ಹಾಕಿ ಹಚ್ಚಿಡ್ಬೋದು. ತುಳಸಿ ಮುಂದೆ ಹಚ್ಚಿಟ್ಬಿಟ್ರೆ ಇದು ಇಲ್ಲಿ ಯಾವುದು ಎಳ್ಕೊಂಡು ಹೋಗಕ್ಕಾಗಲ್ಲ, ಕ್ಲೀನ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಕ್ಯೂಟ್ ಆಗಿ ಸಣ್ಣಾಗಿ ಒಂದೊಂದು ಸ್ಪೂನ್ ತುಪ್ಪದ ಹಾಕ್ಬಿಟ್ಟು ದೀಪ ಹಚ್ಚಿಟ್ಬಿಡ್ಬೋದು. ಡೀಪ್ ಇದೆ ಆಕ್ಚುಲಿ. ಡೀಪ್ ಇದೆ. ಒಂದ್ ಸ್ಪೂನ್ ಕ್ಲೀನಾಗಿ ತುಪ್ಪ ಹಿಡಿಯುತ್ತೆ. ತುಪ್ಪ, ಒಳ್ಳೆ ತುಪ್ಪ ಇಸ್ ಎ ಗುಡ್ ಕೊಲೆಸ್ಟ್ರಾಲ್ ಫಾರ್ ಅಸ್ ಆಕ್ಚುಲಿ. ಆ ಕಾಲದಲ್ಲಿ ಹೇರಳವಾಗಿ ಚೆನ್ನಾಗಿ ಇದು. ಆ ಕಾಲದಲ್ಲಿ ಇದ್ದಿದ್ದು ಈ ಶಂಕು ಆಕಾರದಲ್ಲಿ ಇದ್ದಿದ್ದು ಒಂದು ಘೀ ಪಾಟ್. ಇದು ಅಂದ್ರೆ ತುಪ್ಪದ ಗಡಿಗೆ, ತುಪ್ಪದ ಸೌಟು. ಹೆಂಗಂದ್ರೆ ಇದ್ರಲ್ಲಿ ಹಾಕೊಂಡು ಎಲ್ಲಾರ್ಗು ಹಿಂಗ ಆರಾಮಾಗಿ ಹಿಂಗ್ ಬಡಿಸ್ಕೊಂಡು ಹೋಗೋರು. ನಾವ್ ಇವಾಗ ಒಂದ್ ಸ್ಪೂನ್ ಹಾಕಿದ್ರೆ ಸಾಕು ಸಾಕು ಅಂತ ಇರ್ತೀವಲ್ಲ, ಅದು ಹಂಗಿಲ್ಲ. ಇದು ನೀಟಾಗಿ ಹಿಂಗ್ ಬಡಿಸೋರಲ್ಲ, ಚೆನ್ನಾಗಿ ಎಲ್ಲರಿಗೂ ಹೇರಳವಾಗಿ ತುಪ್ಪ ತಿನ್ನೋರು. ಹಾಗೇನೆ ಕಲ್ಲಿಂದಲ್ಲಿ ಬಟ್ಲುಗಳು. ಇದು ನೀವು ರೆಗ್ಯುಲರ್ ಆಗೂ ಯೂಸ್ ಮಾಡ್ಬೋದು ಊಟದ ಜೊತೆಗೆ. ಇಲ್ಲ ಅಂದ್ರೆ ಈಗ ನೀವು ಒಂಚೂರು ಚಟ್ನಿ ಮಾಡಿಟ್ಟಿರ್ತೀರಾ, ಅದೆಲ್ಲ ಮಿಕ್ಕೋಯ್ತು, ಒಂದ್ ಸ್ವಲ್ಪ ಪಚ್ಚಡಿ ಮಿಕ್ಕೋಯ್ತು, ಅದೆಲ್ಲ ಇದ್ರಲ್ಲಿ ಹಾಕಿಟ್ರೆ ನಿಮ್ಗೆ ಹುಳಿನೂ ಬರಲ್ಲ, ಏನೂ ಆಗಲ್ಲ. ಹುಣಸೆ ಹಣ್ಣು ನೀರು ಕ್ಯೂಚ್ಕೋಬೇಕು, ಕ್ಯೂಚಿದ್ರೆ ಹೊರಗಡೆ ಇಟ್ರೆ ಆಗಲ್ಲ, ಫ್ರಿಡ್ಜ್ ಅಲ್ಲಿ ಇದ್ರೆ ಕಷ್ಟ. ಇದ್ರಲ್ಲಿ ನೀವು ಕ್ಯೂಚ್ಬಿಟ್ಟು ಹುಣಸೆ ಹಣ್ಣು ನೀರು ಹಂಗೆ ಇಟ್ಕೊಂಡ್ರು ನಿಮ್ಗೆ ಏನು ತೊಂದರೆ ಆಗಲ್ಲ. ಆಮೇಲೆ ಕೆಲವರು ಹಿಂಗನ್ನ ನೆನ್ಸ್ಬಿಟ್ಟು ನೀರ್ ಮಾಡಿಟ್ಟಿರ್ತಾರಲ್ವಾ, ಅದನ್ನು ಇದ್ರಲ್ಲಿ ನೆನ್ಸ್ಬಿಟ್ಟು ನೀವು ತಿಂಗ್ಳಾನ್ಗಟ್ರೆ ಇಟ್ರು ಕೆಡೋದಿಲ್ಲ. ಈಗ ಹುಣಸೆ ಹಣ್ಣು ನೀರು ಕದಡಿರ್ತೀರಾ, ಜಾಸ್ತಿ ಆಗುತ್ತೆ, ಇದ್ರಲ್ಲೇ ಎತ್ತಿಟ್ಟಿರಿ. ನಾಳೆ ಬೆಳಗ್ಗೆ ಇದರಿಂದಾನೇ ಸಾರ್ಗ ಹುಳಿಗ ಹಾಕೊಳ್ಳಿ. ನಿಮ್ಗೆ ಕೆಟ್ಟಿರೋದು ಇಲ್ಲ, ಫ್ರಿಡ್ಜ್ ಅಲ್ಲಿ ಇಡ್ಬೇಕಾದ ನೆಸೆಸಿಟಿನೂ ಇರಲ್ಲ, ಏನ್ ಬೇಕಾದ್ರೂ ಹಾಕಿಡ್ಬಹುದು. ಅಥವಾ ಊಟದ ಟೇಬಲ್ ಮೇಲೂ ನೀವು ಸ್ವೀಟ್ ಕೊಡೋದಕ್ಕೂ ಎಲ್ಲದಕ್ಕೂ ಉಪಯೋಗಿಸ್ಬೋದು. ನಿಂಬೆಹಣ್ಣು ಹಿಂಡೋದು ಏನು ಅಂತ ಕೇಳ್ಬೋದು. ಇದು ನಿಂಬೆಹಣ್ಣು ಹಿಂಡೋದು. ಇದರಲ್ಲಿ ನೀವಾಗ ಸ್ಟೀಲು, ಅಲ್ಯೂಮಿನಿಯಂ ಎಲ್ಲ ಬಂದಿದೆ. ಸೊ ನಿಂಬೆಹಣ್ಣು ರಿಯಾಕ್ಷನ್ ಆಗುತ್ತೆ ಅದರಿಂದ. ಸೊ ಈ ತರದ್ರಲ್ಲಿ ನೀವು ನಿಂಬೆಹಣ್ಣು ಹಿಂಡೋದ್ರಿಂದ ಏನ್ ರಿಯಾಕ್ಷನ್ ಇರೋದಿಲ್ಲ. ಇದು ಪ್ಲೈವುಡ್ ಪೀಠ, ಅದ್ರ ಮೇಲೆ ರಂಗೋಲಿ ಹಾಕಿ ಪೇಂಟ್ ಮಾಡಿ ರಂಗೋಲಿ ಹಾಕಿದೆ. ಇದು ಮೇಜರ್ಲಿ ಯಾಕೆ ಅಂತಂದರೆ ನಿಮಗೆ ವರಮಹಾಲಕ್ಷ್ಮಿ, ಗಣೇಶ, ಸತ್ಯನಾರಾಯಣ ಪೂಜೆ, ಆಮೇಲೆ ಅನಂತ ಪದ್ಮನಾಭ ವ್ರತ ಅದಕ್ಕೆಲ್ಲ ಮಾಡಿದಾಗೆಲ್ಲ ಕಳಶ ಕೂರಿಸ್ತೀರಾ. ಇವಾಗ ಜಾಗ ಇರೋದಿಲ್ಲ, ಆಮೇಲೆ 10 ಇಂಚು ಅಗಲ ಕೊಟ್ಟಿದ್ದೀವಿ. ಸೊ ದೇವ್ರನ್ನ ಕೂರಿಸಿ ನೀವು ಮುಂದೆ ಹಣ್ಣಿನ ತಟ್ಟೆ ಏನಾದರೂ ಇಡಬಹುದು, ಅಥವಾ ಮುಂದೆ ಗಣೇಶ, ಗೌರಿ ಇಡೋಕ್ಕೆ, ವರಮಹಾಲಕ್ಷ್ಮಿ ಇಟ್ಬಿಟ್ಟು ಹಣ್ಣಿನ ತಟ್ಟೆ ಇಡೋಕ್ಕೆ, ಅಥವಾ ಹೆವಿ ದೀಪ ಇಡಬಹುದು. 6 kg ಇದೆ, ಆರಾಮಾಗಿ ನೀವೊಂದು ಮಿನಿಮಮ್ ಅಂದ್ರೆ 40 kg ವರ್ಗ ಭಾರ ಇದ್ರ ಮೇಲೆ ಹಾಕ್ಬೋದು. ಓಕೆ. ಸೊ ಪೀಠನೇ 6 kg ಇದೆ. ಸೊ ಹಬ್ಬ ಹರಿದಿನ ಆದ್ಮೇಲೆ ಇದನ್ನ ಶೋ ಪೀಸ್ ತರ ಯೂಸ್ ಮಾಡಿ ಇದ್ರ ಮೇಲೆ ಈ ತರ ಉರುಳಿನಿಟ್ಬಿಟ್ಟು ನೀರ್ ಬಿಟ್ಟು ಹೂ ಹಾಕಿ ಮಧ್ಯದಲ್ಲಿ ದೀಪ ಅಂಟಿಸಿಟ್ರೆ ಅಖಂಡ ದೀಪದ ತರ ಉರಿತಾ ಇರತ್ತೆ. ಹಾಗೆ ಅದ್ರ ಜೊತೆಗೆ ನೀವು ಅದ್ರ ಪಕ್ಕಕ್ಕೆ ಕರೆಕ್ಟಾಗಿ ನಾವು ಮಾಡಿಸಿರೋ ಹಂಗೆ ಈ ಪೀಠದ ಪಕ್ಕಕ್ಕೆ ಈ ತರ ದೀಪದ ಸ್ಟ್ಯಾಂಡ್. ಇದು ಪೀಠ ರೆಡ್ ಕಲರ್ ಅಲ್ಲೂ ಸಿಗುತ್ತೆ, ಬ್ರೌನ್ ಕಲರ್ ಅಲ್ಲೂ ಸಿಗುತ್ತೆ, 2 ಕಲರ್ ಅಲ್ಲೂ ಸಿಗುತ್ತೆ. ಆ ಹೈಟ್ ಕರೆಕ್ಟ್ ಆಗಿದ್ದಿದೆ. ಸೊ ಇದ್ರ ಮೇಲೆ ನೀವು ದೀಪಗಳನ್ನ ಜೋಡಿಸಿಟ್ರೆ ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ಕಲರ್ ಸಿಗುತ್ತಾ? ರೆಡ್ ಅಂಡ್ ಬ್ರೌನ್. ಬ್ರೌನ್ ಇದು ರೆಡ್ ಬ್ರೌನ್, ಅದು ರೆಡ್ ಬ್ರೌನ್ ಸಿಗುತ್ತೆ. ಕಲರ್ ಕಾಂಬಿನೇಷನ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಸೇಮ್ ಕಲರು ಇಡಬಹುದು. ಈಗ ಸಾಕಷ್ಟು ಜನ ವಿಡಿಯೋ ನೋಡೋರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಕೊರಿಯರ್ ಆಪ್ಷನ್ಸ್ ಇದೆಯಾ? ಹಾ, ನಾವ್ ಅಕ್ರಾಸ್ ಇಂಡಿಯಾ ಅಬ್ರಾಡ್ ಕಳಿಸ್ತಾ ಇದೀವಿ. ಕೊರಿಯರ್ ಅಲ್ಲಿ ಕಳ್ಸೋದ್ ಕಷ್ಟ, ಯಾಕಂದ್ರೆ ಇದೆಲ್ಲ ಹೆವಿ ಐಟಮ್ಸ್. ಪೋಸ್ಟಲ್ ಅಲ್ಲಿ ಕಳಿಸ್ಕೊಡ್ತೀವಿ.
ಇಂಡಿಯಾಲಿರೋ ಮೂಲೆ ಮೂಲೆ ಹಳ್ಳಿಗಳಿಗೂ ಕಳಿಸ್ಕೊಟ್ಟಿದೀವಿ. ತುಂಬಾ ಚಿಕ್ಕ ಹಳ್ಳಿಗಳಿಗೂ ನಾವು ಕಳಿಸ್ಕೊಟ್ಟಿದೀವಿ. ಹಾಗೆ ಅಬ್ರಾಡ್ಗೂ ಕೂಡ ಪೋಸ್ಟಲ್ಲೇ ಕಳಿಸ್ತೀವಿ. USA, ನೆದರ್ಲ್ಯಾಂಡ್ಸ್, ಜರ್ಮನಿ, ಮಲೇಷ್ಯಾ, ಸಿಂಗಪುರ್ ಎಲ್ಲಾ ಕಡೆ ಶಿಪ್ ಆಗಿದೆ ನಮ್ಮ ಕಡೆಯಿಂದ. ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ. ಹಬ್ಬ ಹರಿದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಯಾವುದೇ ಇದಿಲ್ಲದೆ ನಿಮಗೆ ನೀಟಾಗಿ ಕ್ಲೀನಾಗಿ ನಿಮಗೆ ಸೇರುತ್ತೆ. ಅದು ಜವಾಬ್ದಾರಿ ನಮ್ಮದು. ಓಕೆ, ನಿಮ್ಮ ಇವರು ನೋಡೋರು ಯಾವ ಸಮಯದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ಬೇಕು? ಯಾಕಂದ್ರೆ ಹಿಂಗೆ ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಬಿಟ್ವಿ ಅಂದ್ರೆ ಎನಿ ಟೈಮ್ ಕಾಲ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಒಂದು ಟೈಮ್ ಯಾವಾಗ ಸಂಪರ್ಕ ಮಾಡಿ ಆರ್ಡರ್ಸ್ನ ಬುಕ್ ಮಾಡ್ಬೋದು? ಅವರು ಆರ್ಡರ್ಸ್ ಬುಕ್ ಮಾಡೋರೆಲ್ಲ ನಮ್ಮ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿಬಿಟ್ರೆ ನಾವು ಯಾವಾಗ ಎಷ್ಟೊತ್ತಾದ್ರೂ ಅದಕ್ಕೆ ರಿಪ್ಲೈ ಕೊಡ್ತಾ ಇರ್ತೀವಿ. ಕಾಲ್ ಮಾಡೋರು 10:30 ಇಂದ 2 ಗಂಟೆ, ಮತ್ತಿರ್ಗ 4:30 ಇಂದ 8 ಗಂಟೆ ಈ ಟೈಮಲ್ಲಿ ಕಾಲ್ ಮಾಡಿದ್ರೆ ಕಸ್ಟಮರ್ ಇಲ್ದೇ ಇರೋ ಟೈಮಲ್ಲಿ ಅಂಗಡಿಲಿ ಖಂಡಿತ ಅವ್ರ ಕಾಲ್ ತಗೊಳ್ತೀವಿ. ಇಲ್ಲಾಂದ್ರೆ ಯಾವುದೇ ಮಿಸ್ಡ್ ಕಾಲ್ ಇದ್ರು ಆಮೇಲೆ ನಾವು ಮೆಸೇಜ್ ಆದ್ರೂ ಕಳಿಸ್ತೀವಿ, ಇಲ್ಲ ಅಂದ್ರೆ ಕಾಲ್ ಬ್ಯಾಕ್ ಆದ್ರೂ ಮಾಡ್ತೀವಿ. ಸೊ ಅಂಗಡಿ ಟೈಮಿಂಗ್ಸು ಅದೇನಾ? 10:30 ಇಂದ 2 ಗಂಟೆ, 4:30 ಇಂದ 8. 4:30 ಇಂದ ಗುರುವಾರ ಕ್ಲೋಸ್ ಮಾಡಿರ್ತೀವಿ. ಬಟ್ ಹಬ್ಬ ಹರಿದಿನ ಹತ್ರ ಬಂದಾಗ ಓಪನ್ ಇಟ್ಟಿರ್ತೀವಿ ಕೆಲವು ಸಲ, ಅಂದ್ರೆ ಕೆಲವರು ಪರ್ಚೇಸ್ ಬರ್ಬೇಕಾಗತ್ತೆ ಅಂತ. ಆದಷ್ಟು ಶುಕ್ರವಾರ, ಶನಿವಾರ, ಭಾನುವಾರ ಕ್ಲೋಸ್ ಮಾಡ್ಲಿಕ್ಕೆ ಮಾಡಲ್ಲ. ಯಾಕಂದ್ರೆ ಜನಕ್ಕೆ ವೀಕೆಂಡೇ ಪರ್ಚೇಸ್ ಮಾಡೋಕ್ಕೆ ಟೈಮ್ ಸಿಗೋದು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪುರಾತನ ಕಾಲದ ನಮ್ಮ ಅಜ್ಜಿಯಂದಿರು ಯೂಸ್ ಮಾಡ್ತಾ ಇದ್ದಂತಹ ಅಡುಗೆ ಮನೆಯ ವಸ್ತುಗಳು ಎಲ್ಲವೂ ಇಲ್ಲಿ ನಿಮಗೆ ಸುಲಭವಾಗಿ ಒಂದೇ ಅಂಗಡಿಯಲ್ಲಿ ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ. ಮರದ ಐಟಮಿಂದ ಹಿಡಿದು ಬಳ್ಪ ಕಲ್ಲಿನ ಐಟಮಿಂದ ಹಿಡಿದು ವಸ್ತುಗಳಿಂದ ಹಿಡಿದು ಕಂಚಿನ ಪಾತ್ರೆಗಳವರೆಗೂ ನಿಮಗೆಲ್ಲ ವಸ್ತುಗಳು ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲರೂ ಇಲ್ಲಿ ಬಂದು ಸದುಪಯೋಗ ಪಡಿಸ್ಕೋಬೇಕು ಈ ಒಂದು ಅಂಗಡಿಯನ್ನು. ಅಜ್ಜಿಯ ಅರಮನೆಯಲ್ಲಿ ನಿಮಗೆ ಎಲ್ಲ ಪದಾರ್ಥಗಳು ಒಂದೇ ಕಡೆ, ಮರದಿರ್ಬೋದು, ಕಂಚಿದಿರ್ಬೋದು, ಬಳ್ಪ ಕಲ್ಲದಿರ್ಬೋದು, ಎಲ್ಲವೂ ಇಲ್ಲಿ ನಿಮಗೆ ದೊರೆಯುತ್ತೆ. ಹಾಗೆ ಇವರ ಒಂದು ಸಂಪರ್ಕದ ಡೀಟೇಲ್ಸ್ ಇರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್, ಹಾಗೆ ಅಡ್ರೆಸ್ ಎಲ್ಲವೂ ನಾವು ಡಿಸ್ಕ್ರಿಪ್ಷನ್ ಹಾಗೆ ಈ ವಿಡಿಯೋದಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಹೇಳಿರುವ ಟೈಮಿಂಗ್ಸ್ ಪ್ರಕಾರ ನೀವು ಸಂಪರ್ಕ ಮಾಡಿ ನಿಮ್ಗೆ ಬೇಕಾಗಿರೋ ಒಂದು ವಸ್ತುಗಳನ್ನು ನೀವು ಖರೀದಿ ಮಾಡ್ಬೋದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಹಾಗೆ ಈ ವಿಡಿಯೋವನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರೂ ಈ ಒಂದು ವಿಡಿಯೋದಿಂದ ಉಪಯೋಗ ಆಗುತ್ತೆ. ಎಲ್ಲರಿಗೂ ಈ ಒಂದು ವಿಚಾರ ತಿಳಿದಾಗ ಅವರು ಬಂದು ಇಲ್ಲಿ ಅವ್ರ ಮನೆಗೆ ಬೇಕಾಗಿರುವಂತಹ, ನಮ್ಗೆ ಮರ್ತೋಗಿರುವಂತಹ ವಸ್ತುಗಳನ್ನು ನಾವಿಲ್ಲಿ ಖರೀದಿ ಮಾಡ್ಬೋದಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.